श्रीशैलेशदयापात्रं धीभक्त्यादिगुणार्णवं यतीन्द्रप्रवणं वन्दे रम्यजामातरं मुनिं यो नित्यमच्युतपदाम्बुजयुग्मरुक्मं व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये। मातापिता युवतयस्तनया विभूतिः सर्वं यदेव नियमेन मदन्वयानाम् आहत्यस्य न कुलपतेर्वकुलाभिरामं श्रीमत्तदङ्घ्रियुगलं प्रणमामि मूर्ध्ना। भूतं सरश्च महदाह्वयभट्टनाथ श्रीभक्तिसारकुलशेखरयोगिवाहान् भक्ताङ्घ्रिरेणुपरकालयतीन्द्रमिश्रान् श्रीमत्पराङ्कुशमुनिं प्रणतोऽस्मि नित्यम्। लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्पराम्। अस्मद्गुरुसमारम्भां यतिशेखरमध्यमां लक्ष्मीवल्लभपर्यन्तां वन्दे गुरुपरम्पराम्। अपगतमतमानैरन्तिमोपायनिष्ठैः अधिगतपरमार्थैरर्थकामानपेक्षैः निखिलजनसहृद्भिर्निर्जितक्रोधलोभैः वरवरमुनिभृत्यैरस्तु मे नित्ययोगः। या वृत्तिर्मनसि मनसा जायतां संस्मृते यो यो जल्पत्स भवतु विभो नाम संकीर्तनन्ते। या चेष्टा वपुषि भगवन् सा भवेद्वन्दनं ते सर्वं भूयाद्वरवरमुनेः सम्यगाराधनं ते। वेदे सञ्जातभेदे मुनिजनवचने प्राप्तसत्यावमाने संकीर्णे सत्त्ववर्णे सति तदनुगुणे दुष्प्रमाणे पुराणे मायावादेऽनुवादे कलिकलुषवशात् कर्मवादे विरोधे साधुत्राणाय यो भूत् स जयति भगवान् भाष्यकारावतारः। श्रीमते रामानुजाय नमः। श्रीमद्वरवरमुनये नमः। ಶ್ರೀಮದ್ವೇದಮಾರ್ಗ ಪ್ರತಿಷ್ಠಾಪನಾಚಾರ್ಯರಾಗಿ ಉಭಯ ವೇದಾಂತ ಪ್ರವರ್ತಕಾಚಾರ್ಯರಾಗಿ ಪರಮಹಂಸ ಪರಿವ್ರಾಜಕಾಚಾರ್ಯರಾಗಿ ಬಿಜಮಾಡಿಸಿರುವ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜೀಯರ್ ಸ್ವಾಮಿಗಳ ಚರಣಾರವಿಂದಗಳಲ್ಲಿ ಅನಂತಾನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಉಪನ್ಯಾಸವನ್ನು ಪ್ರಾರಂಭ ಮಾಡುತ್ತಿದ್ದೇನೆ. ಆಚಾರ್ಯ ರಾಮಾನುಜರಿಂದ ಸ್ಥಾಪಿಸಲ್ಪಟ್ಟಂತಹ ಶ್ರೀ ಯದುಗಿರಿ ಯತಿರಾಜ ಮಠದಲ್ಲಿ 41ನೆಯ ಪೀಠಾಧಿಪತಿಗಳಾಗಿ ಆ ಒಂದು ಆಚಾರ್ಯ ಸ್ಥಾನವನ್ನು ಅಲಂಕರಿಸಿರುವಂತಹ ವರ್ತಮಾನ ಪೀಠಾಧಿಪತಿಗಳಾದಂತಹ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜೀಯರ್ ಸ್ವಾಮಿಗಳ 75ನೆಯ ತಿರುನಕ್ಷತ್ರ ಮಹೋತ್ಸವವನ್ನು ಪ್ರಧಾನವಾಗಿಕೊಂಡು ಆ ಒಂದು ಕಾರ್ಯಕ್ರಮವನ್ನು ಆಚಾರ್ಯ ರಾಮಾನುಜರಿಗೆ ಅರ್ಪಿಸಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ಆಚಾರ್ಯ ರಾಮಾನುಜರ ಅಮೃತ ಮಹೋತ್ಸವ ಎಂಬುದಾಗಿ ಕೊಂಡಾಡುವಂತಹ ಒಂದು ಯೋಗ ನಮಗೆ ಈ ಒಂದು ಸಂದರ್ಭದಲ್ಲಿ ಒದಗಿ ಬಂದಿದೆ. ಸ್ವಾಮಿಗಳನ್ನು ಎಲ್ಲರೂ ಪ್ರಾರ್ಥಿಸಿದರು. 75ರ ವಸಂತಕ್ಕೆ ಕಾಲಿಡುತ್ತಿರುವಂತಹ ಆಚಾರ್ಯರನ್ನು ನಾವು ವಿಶೇಷವಾಗಿ ಕೊಂಡಾಡೋಣ ಎಂಬುದಾಗಿ. ಆದರೆ ಜೀಯರ್ ಸ್ವಾಮಿಗಳ ಮನಸ್ಸು ಯಾವ ಒಂದು ಕೊಂಡಾಟವೂ ನನಗೆ ಬೇಡ, ಎಲ್ಲ ಆಚಾರ್ಯ ರಾಮಾನುಜರಿಗಾಗಿ ಆಗಬೇಕಾಗಿದೆ, ಹಾಗಾಗಿ ಆಚಾರ್ಯ ರಾಮಾನುಜರ ಅಮೃತ ಮಹೋತ್ಸವ ಎಂಬುದಾಗಿ ಕೊಂಡಾಡಬೇಕು ಎಂಬ ನಿಯಮವನ್ನು ಕೂಡ ಕೊಟ್ಟುಬಿಟ್ಟರು. ಆ ಹಿನ್ನೆಲೆಯಲ್ಲಿ ಈ ವರ್ಷ ಪೂರ್ತ ವಿಶೇಷ ರೀತಿಯಾದಂತಹ ಅನೇಕ ಕಾರ್ಯಕ್ರಮಗಳನ್ನೆಲ್ಲ ನಡೆಸಬೇಕು ಎಂಬುದಾಗಿ ಎಲ್ಲ ಶಿಷ್ಯರ ಅಭಿಮಾನಿಗಳ ಮಹದಾನಂದದ ಒಂದು ಯೋಜನೆಯಾಗಿದೆ. ಆದರೆ ಈ ಎಲ್ಲ ಯೋಜನೆಗಳಿಗೂ ಕೂಡ ಸಾಕ್ಷಾತ್ತಾಗಿ ನಮಗೆ ಮಾರ್ಗದರ್ಶನ ನೀಡುತ್ತಿರುವವರು ಜೀಯರ್ ಸ್ವಾಮಿಗಳೇ.
ಆ ಒಂದು ಹಿನ್ನೆಲೆಯಲ್ಲಿ ಎಷ್ಟೆಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋಣ. ಉಪನ್ಯಾಸವನ್ನು ಏರ್ಪಡಿಸುವುದು, ನಿರಂತರವಾಗಿ ಶ್ರೀಮಠದಲ್ಲಿ ಕಾಲಕ್ಷೇಪವನ್ನು ನಡೆಸುವುದು, ಶ್ರೀ ಪ್ರಸಾದ ವಿನಿಯೋಗ, ಹೀಗೆ ಅನೇಕ ರೀತಿಯಾದಂತಹ ಕಾರ್ಯಕ್ರಮಗಳನ್ನೆಲ್ಲ ಮಾಡುತ್ತಿದ್ದಾರೆ. ಸಾಮಾಜಿಕ ಚಟುವಟಿಕೆಗಳನ್ನು ಆಯೋಜಿಸ್ತಾ ಇದ್ದಾರೆ. ಅನೇಕ ರೀತಿಯಾದಂತಹ ಕಾರ್ಯಾಗಾರಗಳನ್ನು ನಡೆಸ್ತಾ ಇದ್ದಾರೆ. ಸಾಮಾಜಿಕ ಚಟುವಟಿಕೆ ಎಂಬುದಾಗಿ ಬಂದಾಗ ಪ್ರಧಾನವಾಗಿ ತೊಂಡನೂರಿನಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳನ್ನು ನಾವು ಅವಶ್ಯ ಕಾಣಲೇಬೇಕು. ಆಚಾರ್ಯ ರಾಮಾನುಜರು ಯಾವ ರೀತಿಯಾಗಿ ಸಮಾಜಕ್ಕೆ ಉಪಕಾರಕರಾಗಿದ್ದರು ಎಂಬುದನ್ನು ನಾವು ಪುಸ್ತಕದಲ್ಲಿ ಓದಿದ್ದೇವೆ, ಹಿರಿಯರ ಬಾಯಿಂದ ಕೇಳಿದ್ದೇವೆ. ಆದರೆ ವರ್ತಮಾನ ಪೀಠಾಧಿಪತಿಗಳ ಕಾರ್ಯವೈಖರಿಯನ್ನು ನೋಡಿದರೆ ಬಹುಶಃ ಆಚಾರ್ಯ ರಾಮಾನುಜರು ಹೀಗೆ ಇದ್ದರೇನೋ ಎಂಬುದಾಗಿ ನಮ್ಮ ಮನಸ್ಸಿಗೆ ಗೋಚರವಾಗುವಷ್ಟರ ಮಟ್ಟಿಗೆ ಕಾರ್ಯಕ್ರಮಗಳನ್ನು ಯೋಜಿಸಿ ರೂಪಿಸಿ ಅದನ್ನು ಕಾರ್ಯಗತ ಮಾಡುತ್ತಿರುವವರು ನಮ್ಮ GR ಸ್ವಾಮಿಗಳೇ. ಅಲ್ಲಿ ಗೋಶಾಲೆ ಪ್ರಾರಂಭ ಇರಬಹುದು, ಬಡ ಮಂದಿಗೆಲ್ಲ ಉಚಿತವಾದಂತಹ ಆರೋಗ್ಯ ತಪಾಸಣೆ ಇರಬಹುದು, ಅವರಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಬಹಳ ಮುಖ್ಯವಾಗಿ ಗುರುತಿಸಿ ಅವರಿಗೆ ಉನ್ನತ ಶಿಕ್ಷಣವನ್ನು ಕೊಡಿಸುವುದರಲ್ಲಿ ಒಂದು ರೀತಿಯಾದಂತಹ ಪ್ರೋತ್ಸಾಹ, ಹೀಗೆ ಅದರ ಪಟ್ಟಿಯನ್ನೇ ಬೆಳೆಸಬಹುದು ನಾವು. ಅಂತಹ ಒಳ್ಳೆಯ ಕಾರ್ಯಕ್ರಮಗಳನ್ನೆಲ್ಲ ನೀಡುತ್ತಾ ಬಂದಿದ್ದಾರೆ ನಮ್ಮ GR ಸ್ವಾಮಿಯವರು. ಅಲ್ಲಿಯೂ ಕೂಡ ಆಚಾರ್ಯ ರಾಮಾನುಜರ ದಿವ್ಯಮಂಗಳ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಆ ಊರಿನ ಎಲ್ಲ ಮಂದಿಯೂ ಕೂಡ ಬಹಳ ಸಂತೋಷದಿಂದ ಇರಬೇಕು, ಎಲ್ಲರಿಗೂ ಆಚಾರ್ಯ ರಾಮಾನುಜರ ಕೃಪಾ ಕಟಾಕ್ಷ ಆಗಬೇಕು. ಈ ಒಂದು ಹಿನ್ನೆಲೆಯೇ ನಮ್ಮ GR ಸ್ವಾಮಿಗಳಿಗೂ ಕೂಡ ಉದ್ದೇಶ. ಎಲ್ಲೋ ಒಂದು ಸಂದರ್ಭದಲ್ಲಿ ಓದಿದಂತಹ ಒಂದು ಜ್ಞಾಪಕ, ಆಚಾರ್ಯ ರಾಮಾನುಜರ ಬಗ್ಗೆ ಒಂದು ಸಂಶೋಧನಾ ಲೇಖನವನ್ನು ಬರೆದವರು ಶ್ರೀ ರಾಮಾನುಜ ಈಸ್ ನಾಟ್ ಓನ್ಲಿ ಎ ಫಿಲಾಸಫರ್ ಬಟ್ ಆಲ್ಸೋ ಎ ಸೋಷಿಯಲ್ ರಿಫಾರ್ಮರ್ ಎಂಬುದಾಗಿ ಬರೆದಿದ್ದರು. ಕೇವಲ ತತ್ವವನ್ನು, ಸಿದ್ಧಾಂತವನ್ನು, ಮತಪ್ರಚಾರವನ್ನು ಮಾಡುವುದರಲ್ಲೇ ಕಾಲ ಕಳೆಯುವಂತಹ ಮಂದಿ ಕೆಲವೊಬ್ಬರು ಇರಬಹುದು. ಆದರೆ ತತ್ವ, ಈ ಹಿತ ಪುರುಷಾರ್ಥ ಅಂತ ಹೇಳುವಂತಹ ವಿಚಾರಗಳೆಲ್ಲವನ್ನೂ ಕೂಡ ಪ್ರಚಾರ ಮಾಡುವುದರ ಜೊತೆಗೆ ಸಮಾಜಮುಖಿ ಚಟುವಟಿಕೆಗಳನ್ನು ಕೂಡ ಮಾಡುವುದು ಬಹಳ ಮುಖ್ಯವಾದದ್ದೇ. ಆ ಹಿನ್ನೆಲೆಯಲ್ಲಿ ಆಚಾರ್ಯ ರಾಮಾನುಜರ ಬಗ್ಗೆ ಯಾವ ಒಂದು ಸಂಶೋಧನಾ ಲೇಖನದಲ್ಲಿ ಈ ರೀತಿ ಬರೆದಿದ್ದರೋ, ಆಲ್ಸೋ ಎ ಸೋಷಿಯಲ್ ರಿಫಾರ್ಮರ್ ಎಂಬುದಾಗಿ ಏನು ಹೇಳಿದ್ದರೋ, ರಾಮಾನುಜಾಚಾರ್ಯರು ಈ ರೀತಿ ನಡೆಸಿದರೆ ಎಂಬುದಾಗಿ ನಾವೆಲ್ಲರೂ ಸಂತೋಷ ಪಡುವಂತಹ ವಿಚಾರವನ್ನು ಕೇಳಿದ್ದೇವೆ, ಆ ಒಂದು ಕೃತಿಯಲ್ಲಿ ನೋಡಿದ್ದೇವೆ. ಆದರೆ ಅದನ್ನು ವಸ್ತುತಃ ನಮಗೆ ತೋರಿಸಿಕೊಡುತ್ತಾ ಇರುವವರು ನಮ್ಮ GR ಸ್ವಾಮಿಗಳು. ಹಾಗಾಗಿ ಸಮಾಜಮುಖಿ ಕಾರ್ಯಗಳನ್ನು ನಾನು ಹೇಳುತ್ತಿರುವುದು ಒಂದೆರಡು ಉದಾಹರಣೆ ಇರಬಹುದೇನೋ, ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನೆಲ್ಲ ಮಾಡುತ್ತಿದ್ದಾರೆ, ನಿರಂತರ ನಡೆಸುತ್ತಿರುತ್ತಾರೆ, ನಿತ್ಯ ಜನಗಳೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಯಾವ ರೀತಿಯಾದಂತಹ ಕಾರ್ಯಕ್ರಮ ಮಾಡೋಣ, ಯಾರಿಗೆ ಯಾವ ರೀತಿಯಾದಂತಹದ್ದು ಅನುಕೂಲವಾಗಿರುತ್ತದೆ, ಯಾರಿಗೆ ಯಾವ ವಿಚಾರವನ್ನು ಉಣಬಡಿಸಬೇಕು, ಹೀಗೆ ಅನೇಕ ರೀತಿಯಾದಂತಹ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿರುವುದು ಕೂಡ ನಿತ್ಯ ನಿರಂತರವಾಗಿಯೇ ಇದೆ. ಅಂತೆಯೇ ಈ ಅಮೃತ ಮಹೋತ್ಸವಕ್ಕೂ ಕೂಡ ಅದು ಒಂದು ರೀತಿಯಾದಂತಹ ಮೆರಗನ್ನು ನೀಡಿದೆ. ಇನ್ನು ಎಲ್ಲದನ್ನೂ ಮೀರಿ ಬಹಳ ಮುಖ್ಯವಾದಂತಹ ಒಂದು ವಿಚಾರವನ್ನು ಹೇಳಲೇಬೇಕು ಅಂದರೆ ಆಚಾರ್ಯ ರಾಮಾನುಜರ ದಿವ್ಯಮಂಗಳ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು. ನಾನು ಹೇಳಿ ಶ್ರೋತೃಗಳಾದ ತಾವುಗಳು ಕೇಳಬೇಕು ಅನ್ನುವಂತಹ ಪ್ರಸಂಗವೇ ಇಲ್ಲ. ಎಲ್ಲವೂ ಕೂಡ ಜಗಜ್ಜನಿತವಾಗಿದೆ, ಎಲ್ಲರ ಕಣ್ಣಿಗೂ ಕೂಡ ವಿಷಯವಾಗಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಕೂಡ ಅನೇಕ ಸ್ಥಳಗಳಲ್ಲಿ ಆಚಾರ್ಯರಾದ ರಾಮಾನುಜರ ದಿವ್ಯಮಂಗಳ ವಿಗ್ರಹ ಪ್ರತಿಷ್ಠಾಪನೆ. ಆಚಾರ್ಯ ರಾಮಾನುಜರು ದೇಶದ ಉದ್ದಗಲಕ್ಕೂ ಕೂಡ ನಡೆದಾಡಿದ್ದಾರೆ, ಅನೇಕ ಜನಗಳನ್ನೆಲ್ಲ ಉದ್ಧಾರ ಮಾಡಿದ್ದಾರೆ. ಕಾಶ್ಮೀರದಲ್ಲಿ, ಶ್ರೀನಗರದಲ್ಲಿ ಮುಖ್ಯವಾಗಿ ಬೋಧಾಯನ ವೃತ್ತಿಯನ್ನು ಅನುಸರಿಸಿ ಶ್ರೀಭಾಷ್ಯವನ್ನು ಬರೆಯಬೇಕು ಎಂಬುದಾಗಿ ಹೋಗಿದ್ದರು ಎಂಬುದಾಗಿ ಅವರ ಚರಿತ್ರೆಯಲ್ಲೆಲ್ಲ ನೋಡುತ್ತೇವೆ.
ಅಂತಹ ಸ್ಥಳದಲ್ಲಿ ಆಚಾರ್ಯ ರಾಮಾನುಜರ ಪಾದಸ್ಪರ್ಶವಾದ ಮೇಲೆ ಅಲ್ಲಿ ಆಚಾರ್ಯ ರಾಮಾನುಜರ ದಿವ್ಯಮಂಗಳ ವಿಗ್ರಹ ಇರಬೇಕು, ಅಲ್ಲಿ ಒಂದು ಶಾಖಾಮಠವಿರಬೇಕು, ನಮ್ಮ ಶ್ರೀವೈಷ್ಣವ ಸಂಪ್ರದಾಯ ಸಿದ್ಧಾಂತಗಳು ಅಲ್ಲಿಯೂ ಕೂಡ ರಾರಾಜಿಸಬೇಕು ಎನ್ನುವಂತಹ ಮಹದಾಸೆ. ಅದು ಮಾತ್ರವಲ್ಲ, ಇತ್ತ ದಕ್ಷಿಣದ ಕಡೆ ನೋಡಿದರೆ ಕನ್ಯಾಕುಮಾರಿಯವರೆಗೂ ಕೂಡ ಆಚಾರ್ಯ ರಾಮಾನುಜರ ವಿಷಯವನ್ನೆಲ್ಲ ಪ್ರಸರಿಸುವುದರಲ್ಲೇ ಸರ್ವದಾ ನಿರತರಾಗಿರುವಂತಹವರು ಪ್ರಸ್ತುತ ವರ್ತಮಾನ ಪೀಠಾಧಿಪತಿಗಳಾದಂತಹ ಶ್ರೀ ಜೀಯರ್ ಸ್ವಾಮಿಗಳು. ಹೀಗೆ ಅವರ ಕಾರ್ಯವೈಖರಿಯ ಪಟ್ಟಿಯನ್ನು ಹೇಳುವುದೇ ಒಂದು ಉಪನ್ಯಾಸವನ್ನಾಗಿಯೇ ಮಾಡಿಕೊಳ್ಳಬಹುದು. ಅಷ್ಟರ ಮಟ್ಟಿಗೆ ವಿಚಾರಧಾರೆಗಳನ್ನು, ಕಾರ್ಯಕ್ರಮಗಳನ್ನು ಆಯೋಜಿಸಿ ಎಲ್ಲರಿಗೂ ಕೂಡ ಇಡೀ ಮನುಕುಲದ ಒಳಿತಿಗಾಗಿ ಅವರು ಹಗಲಿರುಳು ಕೂಡ ಶ್ರಮಿಸುತ್ತಿದ್ದಾರೆ ಎಂದರೆ ಅದೇನು ಅತಿಶಯೋಕ್ತಿಯಾಗುವುದಿಲ್ಲ. ಹಾಗಾಗಿಯೇ ಆಚಾರ್ಯ ರಾಮಾನುಜರನ್ನು ನೇರವಾಗಿ ಕಂಡಿಲ್ಲ ನಾವು. ಅವರ ಬಗ್ಗೆ ಗ್ರಂಥಗಳಲ್ಲಿ ಓದಿದ್ದೇವೆ, ಅವರ ಬಗ್ಗೆ ಹಿರಿಯರಿಂದ ಕೇಳಿದ್ದೇವೆ. ಅವರು ಹೀಗೆ ಇದ್ದರು ಎನ್ನುವಂತಹ ಚಿತ್ರಣವನ್ನು ಕಂಡುಕೊಳ್ಳುವುದರಲ್ಲಿ ಸಾಕ್ಷಾತ್ ಜೀಯರ್ ಸ್ವಾಮಿಗಳನ್ನೇ ಕಂಡುಕೊಳ್ಳಬಹುದು ಎಂಬುದಾಗಿ ಅನೇಕ ಶಿಷ್ಯರ ಅಭಿಮಾನದ ಮಾತು ತನ್ನು ನಾನೂ ಕೂಡ ನೇರವಾಗಿ ಸಾಕ್ಷಾತ್ಕರಿಸಿಕೊಂಡಿದ್ದೇನೆ. ಆಚಾರ್ಯರ ಕಾರ್ಯವೈಖರಿಯಂತಹದ್ದು. ಅವರು ನನ್ನನ್ನು ಬಹಳ ಅಭಿಮಾನದಿಂದ ಕಾಶ್ಮೀರಕ್ಕೂ ಕರೆದುಕೊಂಡು ಹೋಗಿದ್ದರು, ಕನ್ಯಾಕುಮಾರಿಗೂ ಕರೆದುಕೊಂಡು ಹೋಗಿದ್ದರು. ಎರಡೂ ಕಡೆಗಳಲ್ಲಿ ಆಚಾರ್ಯರೊಂದಿಗೆ ನಿಕಟವರ್ತಿಯಾಗಿದ್ದು ಅವರ ಒಂದು ಕಾರ್ಯವೈಖರಿಯನ್ನು ನೋಡಿ ಖಂಡಿತವಾಗಿಯೂ ವಿಸ್ಮಯಗೊಂಡೆ. ಮೂಕ ವಿಸ್ಮಿತನಾದೆ ಅಂತ ಹೇಳಿದರೆ ಅದರಲ್ಲಿ ಯಾವ ತಪ್ಪೂ ಇಲ್ಲ. ಹಾಗಾಗಿಯೇ ಅವರ ಒಂದು 2-3 ವಿಚಾರಗಳನ್ನು, ಎಲ್ಲವನ್ನೂ ಹೇಳಲು ನಾನು ಶಕ್ತನಲ್ಲ, ವಿಚಾರವನ್ನು ಈ ಶ್ರೋತೃಗಳಿಗೆ ಹಾಗೆ ಅರ್ಪಿಸಿ ಈ ದಿನ ನನಗೆ ನೀಡಲ್ಪಟ್ಟಂತಹ ಉಪನ್ಯಾಸದ ವಿಷಯವನ್ನು ಪ್ರಾರಂಭ ಮಾಡುತ್ತೇನೆ. ಹಾಗಾಗಿ ಆಚಾರ್ಯ ರಾಮಾನುಜರ ಅಮೃತ ಮಹೋತ್ಸವವಾಗಿ ಎಂದು ನಾವು ಕೊಂಡಾಡುತ್ತಿದ್ದೇವೆ. ಇದರ ಹಿನ್ನೆಲೆ ಏನು ಅಂದರೆ, ವರ್ತಮಾನ ಪೀಠಾಧಿಪತಿಗಳಾದಂತಹ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜೀಯರ ಸ್ವಾಮಿಗಳ 75ನೆಯ ವರ್ಷದ ಆ ಒಂದು ತಿರುನಕ್ಷತ್ರ ಮಹೋತ್ಸವದ ಹಿನ್ನೆಲೆ. ಅದನ್ನು ಕೊಂಡಾಡುವುದಕ್ಕೆ ಈ ರೀತಿಯಾದಂತಹ ಒಂದು ತಯಾರಿ. ಇದನ್ನು ಒಂದು ರೀತಿಯಾದಂತಹ ಅಂಕುರಾರ್ಪಣದ ಉತ್ಸವ ಎಂಬುದಾಗಿಯೂ ಹೇಳಬಹುದು. ಯಾವುದೇ ಒಂದು ಉತ್ಸವದ ಆಚರಣೆಯಲ್ಲಿ ನಾವು ಪ್ರಥಮವಾಗಿ ನೆರವೇರಿಸುವುದು ಅಂಕುರಾರ್ಪಣದ ಉತ್ಸವ. ಅಂಕುರವನ್ನು ನಾವು ಮಾಡಿದಾಗಲೇ ಆ ಒಂದು ಬೀಜದಿಂದ ಸಸಿಯಾಗಿ ಅದು ದೊಡ್ಡ ಮರವಾಗಿ ಬೆಳೆಯಲಿಕ್ಕೆ ಇತ್ಯಾದಿಯಾದಂತಹ ಕ್ರಿಯೆಗಳಿಗೆಲ್ಲ ಅನುಕೂಲವಾಗುವುದು. ಹಾಗಾಗಿಯೇ ಈ ಒಂದು ಅಂಕುರಾರ್ಪಣ ಉತ್ಸವ ಎಂಬುದಾಗಿ ಇದನ್ನು ಧಾರಾಳವಾಗಿ ಶೀರ್ಷಿಕೆಯಾಗಿಯೇ ನಾವು ಕಂಡುಕೊಂಡು ಈ ದಿನ ಈ ಒಂದು ಉಪನ್ಯಾಸ ಮಾಲಿಕೆಯ ಶೀರ್ಷಿಕೆ ಏನು ಎಂಬುದಾಗಿ ನೋಡಿದ್ದೇ ಆದರೆ ಶ್ರೀವೈಷ್ಣವ ದಿವ್ಯ ಗ್ರಂಥ ಪರಿಚಯಂ. ಶ್ರೀವೈಷ್ಣವ ಸಂಪ್ರದಾಯದಲ್ಲೇ ಅನೇಕ ಗ್ರಂಥಗಳಿದೆ. ಎಲ್ಲ ಗ್ರಂಥಗಳನ್ನು ಓದಿ ಎಲ್ಲ ಗ್ರಂಥಗಳಲ್ಲೂ ಇರುವ ವಿಚಾರವನ್ನು ತಿಳಿದುಕೊಳ್ಳಬೇಕು ಎನ್ನುವುದೇ ಜೀಯರ್ ಸ್ವಾಮಿಗಳ ಉದ್ದೇಶ. ಆ ಹಿನ್ನೆಲೆಯಲ್ಲಿ ಮೊದಲು ಎಲ್ಲ ಗ್ರಂಥಗಳ ಪರಿಚಯವನ್ನು ಮಾಡಿಸೋಣ. ಗ್ರಂಥದ ಪರಿಚಯವಾದಾಗ, ಗ್ರಂಥದಲ್ಲಿರುವ ವಿಚಾರವನ್ನು ಮನಗಂಡಾಗ ಆ ಗ್ರಂಥದಲ್ಲಿ ಪ್ರತಿಯೊಬ್ಬ ಶ್ರೋತೃವಿಗೂ ಕೂಡ ಆಸಕ್ತಿ ಉಂಟಾಗುತ್ತದೆ. ಆ ಆಸಕ್ತಿಯಿಂದ ಅವನು ಆ ಗ್ರಂಥವನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಧ್ಯಯನ ಮಾಡಿದ ಮೇಲೆ ಅದರ ಅರ್ಥವನ್ನು ತಿಳಿದುಕೊಳ್ಳುತ್ತಾನೆ. ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಮಹತ್ತರವಾದ ಯೋಜನೆ ಅವನಲ್ಲಿ ಮೂಡುತ್ತದೆ. ಹಾಗಾಗಿಯೇ ಗ್ರಂಥ ಪರಿಚಯವಾಗಬೇಕು ಎನ್ನುವ ಹಿನ್ನೆಲೆಯಲ್ಲಿಯೇ ಶ್ರೀವೈಷ್ಣವ ಸಂಪ್ರದಾಯದಲ್ಲಿರುವಂತಹ ದಿವ್ಯ ಗ್ರಂಥಗಳ ಪರಿಚಯದ ಒಂದು ಉಪನ್ಯಾಸ ಮಾಲಿಕೆಯನ್ನು ಏರ್ಪಾಡು ಮಾಡಿದ್ದಾರೆ ಶ್ರೀ ಜೀಯರ್ ಸ್ವಾಮಿಗಳು. ಗ್ರಂಥ ಪರಿಚಯವೇ ಅಂಕುರಾರ್ಪಣಕ್ಕೂ ಅನುಕೂಲಕರವಾಗಿ ಹೇಗೆ ಜೋಡಣೆಯಾಗಿದೆ ಎಂಬುದನ್ನು ನಾವು ಗಮನಿಸಬೇಕು. ಗ್ರಂಥ ಪರಿಚಯ ಎನ್ನುವಂತಹ ಬೀಜ ಬಿತ್ತಿದ್ದೇ ಆದರೆ ಅದಕ್ಕೆ ನೀರುಣಿಸಿ ಪೋಷಿಸಿ ಅದು ಸಸಿಯಾಗಿ ಗಿಡವಾಗಿ ನಂತರದಲ್ಲಿ ದೊಡ್ಡ ಮರವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗಾಗಿ ಗ್ರಂಥ ಪರಿಚಯವೂ ಕೂಡ ಅಂಕುರಾರ್ಪಣದ ಹಾಗೆಯೇ ಎಂಬುದಾಗಿ ನಾವು ಭಾವಿಸಬೇಕು. ಪರಿಚಯವಾಗುತ್ತೆ, ನಂತರದಲ್ಲಿ ಅದನ್ನು ಅಧ್ಯಯನ ಮಾಡಲಿಕ್ಕೆ ಆಸೆ ಉಂಟಾಗುತ್ತೆ. ಆಚಾರ್ಯರನ್ನು ವರಿಸಿ ಅಧ್ಯಯನ ಪ್ರಾರಂಭ ಮಾಡುತ್ತೇವೆ. ಅಧ್ಯಯನವಾದ ಮೇಲೆ ಮೂಲ ಗ್ರಂಥವನ್ನು ಅಧ್ಯಯನ ಮಾಡಿದ ಮೇಲೆ ಅದರ ಅರ್ಥ ವಿಶೇಷವನ್ನು ತಿಳಿಯಬೇಕು ಎಂಬುದಾಗಿ ಮತ್ತೊಮ್ಮೆ ಆಸೆ ಉಂಟಾಗುತ್ತದೆ.
ಆ ಅರ್ಥವನ್ನು ತಿಳಿಯಲು ಮತ್ತೊಮ್ಮೆ ಆಚಾರ್ಯರನ್ನು ವರಿಸುವುದು, ಆಚಾರ್ಯರನ್ನು ಆಶ್ರಯಿಸುವುದು, ಅವರಿಂದ ಅದರ ಅರ್ಥ ವಿಶೇಷವನ್ನು ತಿಳಿಯುವುದು. ಈ ಎಲ್ಲ ಅರ್ಥವನ್ನು ತಿಳಿಯುವಾಗಲೂ ಕೂಡ ಸಂಪ್ರದಾಯದ ಅರ್ಥಗಳೇನಾದರೂ ಇದ್ದಿದ್ದೇ ಆದರೆ ಅದನ್ನು ಕೂಡ ಹಿರಿಯರು ನಮಗೆ ಬೋಧಿಸುತ್ತಾರೆ. ಪೂರ್ವಾಚಾರ್ಯರು ಯಾವ ರೀತಿಯಾಗಿ ಯಾವ ಯಾವ ವಾಕ್ಯಗಳಿಗೆ ಎಂತಹ ನಿರ್ವಾಹವನ್ನು ನಮಗೆ ಕೊಟ್ಟಿದ್ದಾರೆ, ಹೇಗೆ ಅದನ್ನು ನಿರ್ವಹಿಸಿದ್ದಾರೆ, ಇದೆಲ್ಲವನ್ನೂ ಕೂಡ ಅಧ್ಯಯನ ಮಾಡುವಂತಹ ಒಂದು ಅವಕಾಶ ತದನಂತರದಲ್ಲಿ ಏರ್ಪಡುತ್ತದೆ. ಹೀಗೆ ಗ್ರಂಥ ಪರಿಚಯವಾದಾಗ ಅಂಕುರ ಪ್ರತಿಸರ ಎಂಬುದಾಗಿಯೂ ಕೂಡ ಈ ಒಂದು ಶುಭ ಕರ್ಮಗಳಲ್ಲೆಲ್ಲ ಹೇಳುತ್ತೇವಲ್ಲ, ಹಾಗೆಯೇ ಇದು ಕೂಡ ಆ ಒಂದು ಬೀಜಾವಾಪನ ಆಗಬೇಕು. ಅದನ್ನು ಈಗ ನೆಡಬೇಕು ನಾವು. ಆ ಬೀಜಾವಾಪನದಿಂದ ಅದು ಸಸಿಯಾಗಿ, ಗಿಡವಾಗಿ, ಮರವಾಗಿ ಬೆಳೆಯುತ್ತದೆ ಎನ್ನುವ ಅರ್ಥದಲ್ಲೇ ಗ್ರಂಥ ಪರಿಚಯವಾಗಿ, ಮೂಲದ ಅಧ್ಯಯನವಾಗಿ, ಅರ್ಥದ ಅಧ್ಯಯನವಾಗಿ, ಅನುಷ್ಠಾನಕ್ಕೆ ತೆಗೆದುಕೊಂಡು ಬರುವಷ್ಟರ ಮಟ್ಟಿಗೆ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆಯುತ್ತದೆ. ಎಂತಹ ಯೋಜನೆ! ಇದನ್ನು ನಾವು ಗಮನಿಸಬೇಕು. ಆಚಾರ್ಯರಿಗಿರುವಂತಹ ಮನದ ಇಂಗಿತವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲ ಗ್ರಂಥಗಳಲ್ಲೂ ಇರುವಂತಹ ವಿಷಯವನ್ನು ಹೇಳಬೇಕು ಎಂಬುದಾಗಿ ಹೇಳಬಹುದಾಗಿತ್ತು. ಗ್ರಂಥ ಪರಿಚಯ ಎಂಬುದಾಗಿಯೇ ಹೇಳಿದರು. ಗ್ರಂಥದ ಪರಿಚಯ ಪ್ರತಿಯೊಬ್ಬ ಶ್ರೀವೈಷ್ಣವನಿಗೂ ಆಗಬೇಕು. ನಮ್ಮ ಸಂಪ್ರದಾಯವೇ ಸಾಕ್ಷಾತ್ತಾಗಿ ರಂಗನಾಥನಿಂದ ಪ್ರಾರಂಭವಾದಂತಹ ಸಂಪ್ರದಾಯ. ಪೆರಿಯ ಪೆರುಮಾಳ್ ಪೆರಿಯ ಪಿರಾಟ್ಟಿಯಾರ್ ಎಂಬುದಾಗಿ ಆ ಗುರುಪರಂಪರಾ ಪ್ರಭಾವವನ್ನು ಹೇಳುವಾಗ ಗುರುಪರಂಪರಾ ರತ್ನಹಾರದಲ್ಲೇ ಪ್ರಾರಂಭವಾಗುತ್ತೆ. ಅಲ್ಲಿ ಕ್ರಮವಾಗಿ ಆಳ್ವಾರ್ಗಳ ಗೋಷ್ಠಿಯಾದ ಮೇಲೆ ಆಚಾರ್ಯರ ಗೋಷ್ಠಿ ಪ್ರಾರಂಭವಾಗುತ್ತೆ. ಆಚಾರ್ಯರ ಗೋಷ್ಠಿಯಲ್ಲಿ ಶ್ರೀಮನ್ನಾಥ ಮುನಿಗಳಿಂದ ಪ್ರಾರಂಭವಾಗಿ ಹಾಗೆ ಕ್ರಮವಾಗಿ ಎಲ್ಲ ಆಚಾರ್ಯರನ್ನೂ ಸೇವಿಸುತ್ತಾ ಕೊನೆಯದಾಗಿ ಅನುಭವಿಸುವಂತಹ ಆಚಾರ್ಯರು ಶ್ರೀ ಮಣವಾಳ ಮಾಮುನಿಗಳು. ಇಷ್ಟು ಆಚಾರ್ಯರು ಕೂಡ ವಿವಿಧವಾದಂತಹ ಗ್ರಂಥಗಳನ್ನು ಸಂಪ್ರದಾಯಕ್ಕಾಗಿ ನೀಡಿದ್ದಾರೆ. ಭಗವಂತನನ್ನು ಸ್ತುತಿಸಿ, ಭಗವಂತನನ್ನು ಪಡೆಯುವಂತಹ ಹಾದಿಯನ್ನು ತೋರಿಸಿ ವಿಷಯವನ್ನೆಲ್ಲ ನೀಡಿರುವಂತಹದ್ದೇ ಎಲ್ಲ ಗ್ರಂಥಗಳು ಕೂಡ. ಆಳ್ವಾರ್ಗಳ ಪೈಕಿ ಎಲ್ಲರೂ ಕೂಡ ತಮಿಳು ಭಾಷೆಯಲ್ಲಿ ಪ್ರಬಂಧವನ್ನು ನೀಡಿದ್ದರು. ಕುಲಶೇಖರ ಆಳ್ವಾರ್ ತಮಿಳು ಮಾತ್ರವಲ್ಲದೆ ಸಂಸ್ಕೃತದಲ್ಲೂ ಕೂಡ ಮುಕುಂದಮಾಲಾ ಎಂಬುದಾಗಿ ಒಂದು ಗ್ರಂಥವನ್ನು ನೀಡಿದ್ದಾರೆ. ಆ ಗ್ರಂಥವನ್ನು ಕೂಡ ಈಗಾಗಲೇ ನಾವು ಪರಿಚಯ ಮಾಡಿಕೊಂಡಿದ್ದೇವೆ. ಮುಕುಂದಮಾಲೆ ಎನ್ನುವಂತಹ ಸಂಸ್ಕೃತ ಪ್ರಬಂಧ, ಸಂಸ್ಕೃತ ಸ್ತೋತ್ರವೇ ನಮ್ಮ ಶ್ರೀವೈಷ್ಣವ ಸಂಪ್ರದಾಯದ ಪ್ರಥಮ ಗ್ರಂಥ. ಕಾರಣ ಆಳ್ವಾರ್ ಗೋಷ್ಠಿಯಿಂದ ನಮಗೆ ಸಿಕ್ಕಿದ್ದು ಕುಲಶೇಖರ ಪೆರುಮಾಳ್ ಎಂಬುದಾಗಿ ನಾವು ಸಂಪ್ರದಾಯದಲ್ಲಿ ಸಂಬೋಧನೆ ಮಾಡುವಂತಹ ಕುಲಶೇಖರ ಆಳ್ವಾರ್ ಕೊಟ್ಟಂತಹ ಒಂದು ದಿವ್ಯ ಗ್ರಂಥ ಮುಕುಂದಮಾಲ. ನಂತರದಲ್ಲೇ ಪ್ರಾರಂಭವಾಗುತ್ತೆ ಶ್ರೀಮನ್ನಾಥ ಮುನಿಗಳು, ಅವರ ಶಿಷ್ಯರಾದಂತಹ ಉಯ್ಯಕ್ಕೊಂಡಾರ್, ಮಣಕ್ಕಾಲ್ ನಂಬಿ, ಆಳವಂದಾರ್ ನೀಡಿದಂತಹ ಸ್ತೋತ್ರ ರತ್ನ, ಅದರ ಪರಿಚಯವೂ ಕೂಡ ಈಗಾಗಲೇ ನಮಗಾಗಿದೆ. ಹೀಗೆ ಮುಂದುವರೆದರೆ ಕ್ರಮವಾಗಿ ತಿರುಕಚ್ಚಿನಂಬಿ ಸ್ವಾಮಿಗಳು ನೀಡಿದಂತಹ ದೇವರಾಜಾಷ್ಟಕಂ, ಆ ಕಂಚಿಯ ವರದರಾಜಸ್ವಾಮಿಯೊಂದಿಗೆ ನೇರವಾಗಿ ಮಾತನಾಡುತ್ತಿದ್ದಂತಹ ಆಚಾರ್ಯರು ತಿರುಕಚ್ಚಿನಂಬಿಗಳು. ಅವರು ನೀಡಿದಂತಹ ಗ್ರಂಥ ವರದರಾಜನನ್ನು ಸ್ತುತಿಸುವಂತಹ ದೇವರಾಜಾಷ್ಟಕಂ, ಅದರ ಪರಿಚಯವೂ ಆಯಿತು. ಹೀಗೆ ಕ್ರಮವಾಗಿ ಬರುವಾಗ ಮುಂದಿನದಲ್ಲಿ ತಿರುಕಚ್ಚಿನಂಬಿಗಳ ಶಿಷ್ಯರಾದಂತಹವರು ಸಾಕ್ಷಾತ್ ಆಚಾರ್ಯ ರಾಮಾನುಜರು. ಅವರು ನೀಡಿದಂತಹ ಗ್ರಂಥಗಳು ಹಲವಾರಿದ್ದರೂ ಕೂಡ ಪಾರಾಯಣದಲ್ಲಿರುವಂತಹ ಗದ್ಯತ್ರಯ ಗ್ರಂಥದ ಪರಿಚಯವನ್ನು ನಾವು ಮಾಡಿಕೊಂಡ್ವಿ. ಅವರ ಶಿಷ್ಯರಾದ ಕೂರತ್ತಾಳ್ವಾರ್ ನೀಡಿದಂತಹ ಪಂಚಸ್ತವಗಳು, ಅವರ ಮಗರಾದಂತಹ ಪರಾಶರ ಭಟ್ಟರ್ ಎನ್ನುವ ಆಚಾರ್ಯರು ನೀಡಿದ ಶ್ರೀಗುಣರತ್ನಕೋಶಂ, ಶ್ರೀರಂಗರಾಜಸ್ತವಂ, ಹೀಗೆ ಆ ಒಂದು ಆಳ್ವಾರಾಚಾರ್ಯರ ಗೋಷ್ಠಿಯಲ್ಲಿ ಗುರುಪರಂಪರಾ ರತ್ನಹಾರದಲ್ಲಿ ಎಲ್ಲ ಆಚಾರ್ಯರು ನೀಡಿದಂತಹ ವಿಶೇಷವಾದ ಗ್ರಂಥಗಳ ಪರಿಚಯವನ್ನೆಲ್ಲ ಮಾಡುತ್ತಾ ಬರ್ತಾ ಇದ್ದೇವೆ. ಇಂತಹ ಒಂದು ಆಲೋಚನೆ ಜಿ ಆರ್ ಸ್ವಾಮಿಗೆ ಬಂದಿತ್ತು. ಅವರು ಈ ಗ್ರಂಥಗಳ ಪರಿಚಯವಾಗಬೇಕು, ಪ್ರತಿಯೊಬ್ಬನೂ ತಿಳ್ಕೊಂಡಿರಬೇಕು. ಶ್ರೀವೈಷ್ಣವರ ಆದ್ಯ ಕರ್ತವ್ಯ. ನಮ್ಮ ಸಂಪ್ರದಾಯವೇನು, ಸಂಪ್ರದಾಯದಲ್ಲಿ ಎಷ್ಟು ಗ್ರಂಥಗಳಿದೆ, ಗ್ರಂಥಗಳಲ್ಲೆಲ್ಲ ಏನನ್ನು ತಿಳಿಸಿದ್ದಾರೆ, ಯಾಕೆ ಈ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು, ಆ ಗ್ರಂಥ ರಚನೆಯ ಹಿನ್ನೆಲೆ ಏನು, ಅದರಲ್ಲಿ ಹೇಳಲ್ಪಟ್ಟ ವಿಷಯವಾದರೂ ಏನು, ಇದೆಲ್ಲವನ್ನೂ ನಾವು ತಿಳಿದಿರಬೇಕು. ಈ ಹಿನ್ನೆಲೆಯಲ್ಲಿಯೇ ಸ್ವಾಮಿಗಳು ನಮಗೆ ಗ್ರಂಥ ಪರಿಚಯದ ಒಂದು ಉಪನ್ಯಾಸ ಮಾಲಿಕೆಯನ್ನು ಏರ್ಪಾಡು ಮಾಡಿ, ಈ ದಿನ ದಾಸನಿಗೆ ನೇಮಿಸಲ್ಪಟ್ಟಂತಹ ಗ್ರಂಥ ಪರಿಚಯದ ವಿಷಯ ಯತಿರಾಜ ವಿಂಶತಿ. ಸ್ವಾಮಿ ಮಣವಾಳ ಮಾಮುನಿಗಳಿಂದ ರಚಿತವಾದಂತಹ ಯತಿರಾಜ ವಿಂಶತಿ ಗ್ರಂಥದ ಪರಿಚಯವನ್ನು ತಮ್ಮ ಮುಂದೆ ಇಡಲಿದ್ದೇನೆ. ಈ ಒಂದು ಗ್ರಂಥ ಪರಿಚಯಕ್ಕೆ ನನಗೆ
ಒಂದು ಉಪದೇಶವನ್ನು ಮಾಡಿದಂತಹ ಎಲ್ಲ ಗುರುಗಳನ್ನು ಸ್ಮರಿಸುತ್ತಾ, ಹಾಗೆಯೇ ಜಿ ಆರ್ ಸ್ವಾಮಿಗಳ ತಿರುವಡಿಗಳಲ್ಲೂ ಪ್ರಾರ್ಥಿಸುತ್ತಾ ಈ ಒಂದು ಗ್ರಂಥ ಪರಿಚಯ ಕಾರ್ಯಕ್ರಮದ ಯತಿರಾಜ ವಿಂಶತಿ ಗ್ರಂಥದ ಒಂದು ರೀತಿಯಾದಂತಹ ಪೀಠಿಕಾರೂಪವಾದ ಪರಿಚಯದೊಂದಿಗೆ ಪ್ರಾರಂಭಿಸಲು ಉಪಕ್ರಮಿಸುತ್ತೇನೆ. ಶ್ರೀ ವೈಷ್ಣವ ಸಂಪ್ರದಾಯದಲ್ಲೇ ಗುರುಪರಂಪರಾ ಪ್ರಭಾವದಲ್ಲಿ ನಾವು ಅಧ್ಯಯನವನ್ನು ಮಾಡಿದ್ದೇ ಆದರೆ ಯಾವ ಯಾವ ವಿಷಯಗಳನ್ನೆಲ್ಲ ತೋರಿಸುತ್ತಾ ಬಂದಿದ್ದಾರೆ, ಯಾವ ಆಚಾರ್ಯರ ನಂತರ ಯಾರು ಆ ಒಂದು ಆಚಾರ್ಯ ಸ್ಥಾನವನ್ನು ಅಲಂಕರಿಸಿದರು, ಇದೆಲ್ಲವನ್ನು ಹಾಗೇ ಒಂದು ರೀತಿಯಾದಂತಹ ಅವಲೋಕನವನ್ನು ಮಾಡಿದ್ದೇ ಆದರೆ ಸ್ವಾಮಿ ಪಿಳ್ಳೆಲೋಕಾಚಾರ್ಯರ ನಂತರದಲ್ಲಿ ಆ ಆಚಾರ್ಯ ಸ್ಥಾನವನ್ನು ಅಲಂಕರಿಸಿದವರು ತಿರುಮಲೈ ಆಳ್ವಾರ್ ಎನ್ನುವಂತಹ ಆಚಾರ್ಯರು. ತಿರುಮಲೈ ಆಳ್ವಾರ್ ಶ್ರೀರಂಗ ಕ್ಷೇತ್ರದಲ್ಲಿದ್ದು ಆ ಒಂದು ಸಿಂಹಾಸನಾಧಿಪತಿತ್ವವನ್ನು ನಿರ್ವಾಹ ಮಾಡ್ತಾ ಬರ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಅವರ ಹೆಸರು ತಿರುಮಲೈ ಆಳ್ವಾರ್ ಎಂಬುದಾಗಿ ಆದರೂ ಅವರಿಗೆ ತಿರುವಾಯ್ಮೊಳಿ ಪಿಳ್ಳೈ ಎಂಬುದಾಗಿಯೂ ಒಂದು ನಾಮಧೇಯ ಉಂಟು. ಅದಕ್ಕೆ ಕಾರಣವೇನು? ಶ್ರೀವೈಷ್ಣವರೆಲ್ಲರಿಗೂ ಕೂಡ ಭೋಗ್ಯತಮವಾದಂತಹ ಒಂದು ಗ್ರಂಥ ಅಂದರೆ ಸ್ವಾಮಿ ನಮ್ಮಾಳ್ವಾರರ ತಿರುವಾಯ್ಮೊಳಿ ಆಯಿರಂ. ಆ ತಿರುವಾಯ್ಮೊಳಿ ಆಯಿರಂ ಗ್ರಂಥವನ್ನು ಬಹಳ ಇಷ್ಟಪಟ್ಟು ನಿತ್ಯ ಅನುಸಂಧಾನದಲ್ಲಿಟ್ಟುಕೊಳ್ಳಬೇಕು, ಅದರ ಅರ್ಥವನ್ನೆಲ್ಲ ನಿತ್ಯ ಅನುಭವಿಸುತ್ತಾ ಇರಬೇಕು ಎನ್ನುವಂತಹ ಆಸೆಯೊಂದಿಗೆ ಬಾಳಿದವರು ತಿರುಮಲೈ ಆಳ್ವಾರ್. ಅವರಿಗೆ ಆಳ್ವಾರರಲ್ಲಿ ವಿಶೇಷವಾದಂತಹ ಒಂದು ಪ್ರಾವೀಣ್ಯತೆ, ಆಳ್ವಾರರಲ್ಲಿ ಒಂದು ವಿಶೇಷವಾದ ಭಕ್ತಿ, ಆಳ್ವಾರರ ಗ್ರಂಥವನ್ನು ಅಧ್ಯಯನ ಮಾಡುವುದರಲ್ಲೂ ಕೂಡ ಅಷ್ಟೇ ಕಾಳಜಿ. ಅಂತಹ ತಿರುವಾಯ್ಮೊಳಿ ಆಯಿರಂ ಗ್ರಂಥವನ್ನು ವ್ಯಾಖ್ಯಾನದೊಂದಿಗೆ ಸರ್ವದಾ ಪಠಿಸುತ್ತಿದ್ದರು, ಬೋಧಿಸುತ್ತಿದ್ದರು. ಅವರ ಒಂದು ಆಳ್ವಾರರ ವಿಚಾರದಲ್ಲಿದ್ದಂತಹ ಪ್ರಾವೀಣ್ಯತೆಯನ್ನು ಕಂಡೇ ಅವರಿಗೆ ತಿರುವಾಯ್ಮೊಳಿ ಪಿಳ್ಳೈ ಎಂಬುದಾಗಿ ಒಂದು ಶಿಷ್ಯರಿಂದಲೋ ಪೂರ್ವರಿಂದಲೋ ನೀಡಲ್ಪಟ್ಟಂತಹ ಒಂದು ವಿಚಾರ. ಅವರ ಹೆಸರು ತಿರುಮಲೈ ಆಳ್ವಾರ್, ಶ್ರೀಶೈಲನಾಥ ಎಂಬುದಾಗಿಯೂ ಸಂಸ್ಕೃತದಲ್ಲಿ ಹೇಳಬಹುದು. ಅಂತಹ ಆಚಾರ್ಯರು ಆ ಒಂದು ಕಾಲಕ್ಷೇಪ ಗೋಷ್ಠಿಯನ್ನು ಸರ್ವದಾ ನಿರ್ವಹಿಸುತ್ತಿರುವಾಗ ಅವರಿಗೆ ಆ ಒಂದು ಪೂರ್ವಾಚಾರ್ಯರಿಂದ ಬಂದಂತಹ ಭವಿಷ್ಯದಾಚಾರ್ಯರ್ ಎನ್ನುವಂತಹ ಸ್ವಾಮಿ ರಾಮಾನುಜರ ಅರ್ಚಾಮೂರ್ತಿಯು ಅವರ ಬಳಿ ಇರುತ್ತೆ. ಅವರಿಗೆ ಆಚಾರ್ಯ ರಾಮಾನುಜರಲ್ಲೂ ಕೂಡ ಒಂದು ವಿಶೇಷವಾದ ಭಕ್ತಿ. ಅವರಿಗೆ ನಮ್ಮಾಳ್ವಾರ್ ರಾಮಾನುಜರು ಈರುವರ ಸಂಗಮವೇ ಬಹಳ ಪ್ರಧಾನತಮವಾಗಿತ್ತು. ಹಾಗಾಗಿ ಸ್ವಾಮಿ ನಮ್ಮಾಳ್ವಾರರ ಸ್ಥಳವಾದಂತಹ ಆಳ್ವಾರ್ ತಿರುನಗರಿಯಲ್ಲಿ ಭವಿಷ್ಯದಾಚಾರ್ಯರನ್ನು ಸ್ಥಾಪಿಸಬೇಕು ಎಂಬುದಾಗಿ ಆಸೆಪಟ್ಟು ಅಲ್ಲಿ ಒಂದು ಅಗ್ರಹಾರವನ್ನು ನಿರ್ಮಾಣ ಮಾಡಿದರು. ಅದಕ್ಕೆ ಶ್ರೀರಾಮಾನುಜ ಚತುರ್ವೇದಿ ಮಂಗಲಂ ಎಂಬುದಾಗಿ ಹೆಸರಿಟ್ಟರು. ಅದು ಯಾವ ರೀತಿ ಅವರ ಆಸೆ ಇತ್ತು ಅಂದರೆ ಅಮುದನಾರವರ ಮಾತಿನಲ್ಲಿ ಗ್ರಹಿಸಬೇಕು. ಸ್ವಾಮಿ ಅಮುದನಾರ್ ರಾಮಾನುಜರಿಗೆ ಈ ರಾಮಾನುಜನ ಉತ್ತಂದಾದಿ ಎನ್ನುವಂತಹ ಪ್ರಬಂಧವನ್ನು ಅರ್ಪಿಸಿದರಲ್ಲ, ಅದರಲ್ಲಿ ಈ ರಾಮಾನುಜனை ತೊಳಂಪೆರಿಯೋರ್ எழுந்திரைத்து ಆಡುಮಿಡುಂ ಅಡಿಯೇನಕ್ಕೆ ಇರುಪ್ಪಿಡಂ ಎಂಬುದಾಗಿ ಹೇಳಿದ್ದಾರೆ ಒಂದು ಪಾಶುರದಲ್ಲಿ. ರಾಮಾನುಜರನ್ನು ಆಶ್ರಯಿಸಿ ರಾಮಾನುಜರ ಶ್ರೀಪಾದಗಳನ್ನೇ ನಂಬಿ ಇರುವಂತಹ ಸದ್ಭಕ್ತರು ಎಲ್ಲೆಲ್ಲಿ ಸಂತೋಷದಿಂದ ಆಡುತ್ತಾ ಕುಣಿಯುತ್ತಾ ರಾಮಾನುಜ ರಾಮಾನುಜ ಎಂಬುದಾಗಿಯೆಲ್ಲ ವಾಸಿಸುತ್ತಾರೋ ಅಂತಹ ಸ್ಥಳವೇ ನನಗೂ ಕೂಡ ನಿತ್ಯ ವಾಸಸ್ಥಾನ. ಅಂದರೆ ಆಸೆ ಯಾವ ರೀತಿ? ಆಚಾರ್ಯ ರಾಮಾನುಜರೂ ಇರುತ್ತಾರೆ, ಅವರ ಭಕ್ತರೂ ಇರುತ್ತಾರೆ, ಆ ಭಕ್ತರೆಲ್ಲ ನಿತ್ಯ ರಾಮಾನುಜ ರಾಮಾನುಜ ಅಂತ ಸಂತೋಷವಾಗಿರ್ತಾರೆ. ಅಂತಹ ಭಕ್ತರ ಮಧ್ಯದಲ್ಲಿ ನಾನು ವಾಸ ಮಾಡಬೇಕು. ಈ ರಾಮಾನುಜனை ತೊಳಂಬೆರಿಯೋರ್ எழுந்து இறைத்து ஆடும் இடும் ಅಡಿಯೇನಕ್ಕೆ ಇರುಪ್ಪಿಡಂ. ಅಂತಹ ಒಂದು ಸ್ಥಳವನ್ನು ಆಸೆಪಟ್ಟಿದ್ದಂತಹ ವಿಚಾರವನ್ನೇ ಮನದಲ್ಲಿ ತೆಗೆದುಕೊಂಡು ತಿರುವಾಯ್ಮೊಳಿ ಪಿಳ್ಳೈ ಎನ್ನುವಂತಹ ತಿರುಮಲೈ ಆಳ್ವಾರರು ಕೂಡ ಭವಿಷ್ಯದಾಚಾರ್ಯರನ್ನು ಸ್ಥಾಪಿಸಿ ರಾಮಾನುಜ ಚತುರ್ವೇದಿ ಮಂಗಲಂ ಎನ್ನುವಂತಹ ಅಗ್ರಹಾರವನ್ನು ಕೂಡ ನಿರ್ಮಿಸಿ ಅಲ್ಲಿ ಸುತ್ತಲೂ ರಾಮಾನುಜರ ಅನುಯಾಯಿಗಳೇ ನಿತ್ಯವಾಸ ಮಾಡುವಂತಹ ಒಂದು ಸ್ಥಳವಾಗಿಯೇ ಮಾರ್ಪಾಡು ಮಾಡಿಬಿಟ್ಟರು. ಅಂತಹ ಒಂದು ದೆಸೆಯಲ್ಲಿದ್ದು
ಆಳ್ವಾರ್ ತಿರುನಗರಿಯಲ್ಲಿ ಕೆಲ ಕಾಲ ತಂಗಿದ್ದರು. ಆ ಸಂದರ್ಭದಲ್ಲೇ ಆಳ್ವಾರ್ ತಿರುನಗರಿಯಲ್ಲಿ ಅವತಾರ ಮಾಡಿದವರು ಸ್ವಾಮಿ ಮಣವಾಳ ಮಾಮುನಿಗಳು. ಅವರಿಗೆ ಅಳಹಿಯ ಮಣವಾಳನ್ ಎಂಬುದಾಗಿ ಹೆಸರಿಟ್ಟಿದ್ದು ಅವರ ತಂದೆ ತಾಯಿ. ಅವರು ತುರಿಯಾಶ್ರಮವನ್ನು ಸ್ವೀಕಾರ ಮಾಡಿದ ಮೇಲೆ ಮಣವಾಳ ಮಾಮುನಿ ಎಂಬುದಾಗಿ ಸಂಪ್ರದಾಯದಲ್ಲಿ ಅವರನ್ನು ಸಂಬೋಧಿಸುವಂತಹದ್ದು. ಅಂತಹ ಸ್ವಾಮಿ ಮಣವಾಳ ಮಾಮುನಿಗಳು ತಾವು ಕೂಡ ಅವರ ತಂದೆಯವರ ಬಳಿ 4 ದಿವ್ಯ ಪ್ರಬಂಧಗಳನ್ನೆಲ್ಲ ಕಲಿತು, ರಹಸ್ಯ ಗ್ರಂಥಗಳನ್ನೆಲ್ಲ ಕಲಿತು, ವೇದೋಪನಿಷತ್ತುಗಳನ್ನೆಲ್ಲ ಅಧ್ಯಯನ ಮಾಡಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಯೋಚನೆ ಮಾಡುತ್ತಾ ಇದ್ದಾಗ ತಿರುವಾಯಿಮೊಳಿಯಾಯಿರಂ ಗ್ರಂಥದ ಈಡು ವ್ಯಾಖ್ಯಾನವನ್ನು ಕೇಳಬೇಕು ಎಂಬುದಾಗಿ ಆಸೆಪಟ್ಟು ಆ ಸಂದರ್ಭದಲ್ಲಿ ಅವರು ಆಶ್ರಯಿಸಿದ್ದೇ ತಿರುವಾಯಿಮೊಳಿ ಪಿಳ್ಳೈ ಎನ್ನುವ ತಿರುಮಲೆಯಾಳ್ವಾರವರ ಶ್ರೀಪಾದಗಳನ್ನು. ಅವರು ಚತುರ್ವೇದಿ ಮಂಗಲವನ್ನು ಸ್ಥಾಪಿಸಿ ಆಚಾರ್ಯ ರಾಮಾನುಜರ ದಿವ್ಯಮಂಗಳ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಆ ಒಂದು ಸ್ಥಳದಲ್ಲಿ ನಿತ್ಯವಾಸ ಮಾಡುವಾಗಲೇ ಸ್ವಾಮಿ ಮಣವಾಳ ಮಾಮುನಿಗಳು ತಿರುವಾಯಿಮೊಳಿ ಪಿಳ್ಳೈ ಎನ್ನುವ ಆಚಾರ್ಯರನ್ನು ದರ್ಶಿಸಿ ಅವರಲ್ಲಿ ದಂಡವತ್ ಪ್ರಣಾಮವನ್ನು ಮಾಡಿ ಭಗವದ್ವಿಷಯ ಎಂದು ಕರೆಯಲ್ಪಡುವಂತಹ ಈಟ್ಟು ಕಾಲಕ್ಷೇಪಂ ನಡೆಸಿಕೊಡಬೇಕು ಎಂಬುದಾಗಿ ಪ್ರಾರ್ಥಿಸಿದರು. ಅವರು ಕೂಡ ಬಹಳ ಹರ್ಷದಿಂದ ಸಂತೋಷದಿಂದ ಇವರಿಗೆ ಆ ಒಂದು ವಿಚಾರವನ್ನೆಲ್ಲ ಧಾರೆ ಎರೆಯುತ್ತಾ ಬಂದರು. ಆ ಆಚಾರ್ಯರಾದ ತಿರುವಾಯಿಮೊಳಿ ಪಿಳ್ಳೆಯನ್ನೇ ಅವರ ಬಳಿಯೇ ಎಲ್ಲ ಒಂದು ಅಂಶವನ್ನೂ ಕಂಡುಕೊಂಡು ಬಿಟ್ಟರು. ಇವರೇ ನನಗೆ ಉತ್ತಾರಕ, ಆಚಾರ್ಯರಾದ ತಿರುವಾಯಿಮೊಳಿ ಪಿಳ್ಳೆಯನ್ನೇ ಆಶ್ರಯಿಸಿದ್ದೇನೆ, ಅವರೇ ನನಗೆ ಎಲ್ಲವೂ, ಅವರಲ್ಲೇ ಶೇಷಿತ್ವ ಶರಣ್ಯತ್ವ ಪ್ರಾಪ್ಯತ್ವ ಎಂಬುದಾಗಿಯೇ ಜೀವನವನ್ನು ಮಾಡುತ್ತಾ ಇದ್ದು ಬಿಟ್ಟರು ಸ್ವಾಮಿ ಮಣವಾಳ ಮಾಮುನಿಗಳು. ಆದರೆ ತಿರುವಾಯಿಮೊಳಿ ಪಿಳ್ಳೆಯವರು ಆಚಾರ್ಯರಾದಂತಹ ಅವರ ಒಂದು ಆಚಾರ್ಯತ್ವದಲ್ಲಿ ಅವರು ಕಂಡುಕೊಂಡಂತಹದ್ದು ಈ ಮಣವಾಳ ಮಾಮುನಿಗಳು ಸಾಕ್ಷಾತ್ತಾದ ಸ್ವಾಮಿ ರಾಮಾನುಜರ ಪುನರವತಾರವೇ ಎಂಬುದಾಗಿ ಅವರನ್ನು ವಿಶೇಷವಾಗಿ ಅಭಿಮಾನಿಸಿ ಅವರನ್ನು ಕರೆದು ಆ ಚತುರ್ವೇದಿ ಮಂಗಲ ಅಗ್ರಹಾರದಲ್ಲಿ ಬಿಜುಮಾಡಿಸಿರುವಂತಹ ಸ್ವಾಮಿ ರಾಮಾನುಜರನ್ನು ನೀವು ಇನ್ನು ಮುಂದೆ ಆಚಾರ್ಯರಾಗಿ ವರಿಸಿ, ಅವರನ್ನೇ ಉತ್ತಾರಕ, ಅವರ ಶ್ರೀಪಾದಗಳನ್ನು ಆಶ್ರಯಿಸುವುದೇ ನಿಮಗೆ ಬಹಳ ಮುಖ್ಯವಾದ್ದು, ನಿಮಗೆ ಧಾರಕ ಪೋಷಕಗಳೆಲ್ಲವೂ ಕೂಡ ಭವಿಷ್ಯದಾಚಾರ್ಯರಾದ ರಾಮಾನುಜರ ದಿವ್ಯಮಂಗಳ ವಿಗ್ರಹವೇ, ತಾವು ಇನ್ನು ಮುಂದೆ ಅಲ್ಲಿ ಹೋಗಿ ಅವರನ್ನು ಪ್ರಾರ್ಥಿಸಬೇಕು ಎಂಬುದಾಗಿ ಸ್ವಾಮಿ ರಾಮಾನುಜರ ದಿವ್ಯಮಂಗಳ ವಿಗ್ರಹದ ಬಳಿ ಸ್ವಾಮಿ ಮಣವಾಳ ಮಾಮುನಿಗಳನ್ನು ಕಳಿಸಿಕೊಟ್ಟು ಬಿಟ್ಟರು. ಮಣವಾಳ ಮಾಮುನಿಗಳು ಕೂಡ ಆಚಾರ್ಯರ ಮಾತನ್ನು ಶಿರಸಾವಹಿಸಿ ರಾಮಾನುಜ ಚತುರ್ವೇದಿ ಮಂಗಲದಲ್ಲಿರುವಂತಹ ಭವಿಷ್ಯದಾಚಾರ್ಯರಲ್ಲಿ ಬಹಳ ಭಕ್ತಿಯಿಂದ ಒಂದು ಪ್ರಾವೀಣ್ಯತೆಯೊಂದಿಗೆ ಅವರನ್ನೇ ಸರ್ವದಾ ಸ್ತೋತ್ರ ಮಾಡುತ್ತಾ ಅವರನ್ನೇ ಕೊಂಡಾಡುತ್ತಾ ತಮ್ಮ ಜೀವನವನ್ನು ಕಳೆಯುತ್ತಿದ್ದ ಸಂದರ್ಭದಲ್ಲೇ ಇವರಲ್ಲಿದ್ದ ಆ ಒಂದು ಯತಿರಾಜರ ವಿಚಾರದಲ್ಲಿರುವ ಭಕ್ತಿಯನ್ನು ಕಂಡು ಯತೀಂದ್ರ ಪ್ರವಣರ್ ಎಂಬುದಾಗಿ ಇವರಿಗೆ ಒಂದು ನಾಮಧೇಯವನ್ನು ಕೂಡ ಕೊಟ್ಟರು. ಪ್ರವಣಂ ಎಂಬುದಾಗಿ ಹೇಳಿದಾಗ ಒಂದು ಅರ್ಥ ಜಾರುವುದು ಅಂತಲೂ ಬರುತ್ತೆ ಅಂತ ಹೇಳ್ತಾರೆ. ಸ್ವಾಮಿ ರಾಮಾನುಜರನ್ನು ನೋಡಿದಾಗ ಇವರ ಮನಸ್ಸು ಹಾಗೇ ಹೋಗಿಬಿಡುತ್ತಿತ್ತು. ಸ್ವಾಮಿ ಬಂದುಬಿಟ್ಟೆ, ತಮ್ಮ ಪಾದಗಳನ್ನು ಆಶ್ರಯಿಸಿದ್ದೇನೆ, ತಾವೇ ನನಗೆ ಗತಿ ಎನ್ನುವಂತಹ ಮನಸ್ಥಿತಿಯಲ್ಲೇ ಸರ್ವದಾ ಇದ್ದರು. ವರಿಸಿದ್ದು ನೇರ ಕಂಡಿದ್ದು ತಿರುವಾಯಿಮೊಳಿ ಪಿಳ್ಳೈ ಎನ್ನುವ ಆಚಾರ್ಯರನ್ನು. ಆದರೆ ಅವರ ನಿರ್ದೇಶನದಂತೆ ಸ್ವಾಮಿ ರಾಮಾನುಜರನ್ನು ಆಶ್ರಯಿಸಿದರು. ಆಶ್ರಯಿಸಿದಾಗ ಅವರಲ್ಲಿದ್ದಂತಹ ಭಕ್ತಿಯಿಂದಲೇ ಇವರ ಬಾಯಿಂದ ಹೊಮ್ಮಿದಂತಹ ಸ್ತೋತ್ರ ರೂಪವಾದ ಗ್ರಂಥವೇ ಯತಿರಾಜ ವಿಂಶತಿ. ಅಂತಹ ಒಂದು ಯತಿರಾಜ ವಿಂಶತಿ ಗ್ರಂಥದ ವಿಚಾರವನ್ನೇ, ಅದರ ಒಂದು ಪರಿಚಯವನ್ನೇ ಈ ದಿನ ನಾವು ಕೂಡ ಮಾಡಲಿದ್ದೇವೆ. ಯತಿರಾಜ ವಿಂಶತಿ ಗ್ರಂಥ ಹುಟ್ಟುವುದಕ್ಕೆ ಕಾರಣ ಈ ರೀತಿಯಾದಂತಹ ಒಂದು ಪ್ರಸಂಗ. ಸ್ವಾಮಿ ಮಣವಾಳ ಮಾಮುನಿಗಳಿಂದ ರಚಿತವಾದ ಅನೇಕ ಗ್ರಂಥಗಳಿದ್ದರೂ ಅವರು ಪ್ರಪ್ರಥಮವಾಗಿ ರಚಿಸಿ ಅರ್ಪಿಸಿದ್ದು ಯತಿರಾಜ ವಿಂಶತಿಯನ್ನು. ಆ ಒಂದು ಗ್ರಂಥವನ್ನು ರಚಿಸಿ ಸ್ವಾಮಿ ರಾಮಾನುಜರಿಗೆ ಅರ್ಪಿಸಿದರು. ಆದರೆ ಅದನ್ನು ಸ್ವಾಮಿ ತಿರುವಾಯಿಮೊಳಿ ಪಿಳ್ಳೈ ಆಚಾರ್ಯರಾದ ಅವರ ಗಗಮನಕ್ಕೂ ತಂದು ಅವರು ಅದನ್ನು ಪರಾಮರ್ಶಿಸಿ ರಾಮಾನುಜದಲ್ಲಿರುವ ಭಕ್ತಿಯನ್ನು ಬಹಳ ಚೆನ್ನಾಗಿ ಇದರಲ್ಲಿ ನಿರೂಪಿಸಿದ್ದೀಯಾ ಎಂಬುದಾಗಿ ಆಶೀರ್ವದಿಸಿದ್ದೂ ಉಂಟು. ಹಾಗಾಗಿಯೇ ಯತಿರಾಜ ವಿಂಶತಿ ಎನ್ನುವುದು ಪ್ರಾಯಶಃ ಸ್ವಾಮಿ ಮಣವಾಳ ಮಾಮುನಿಗಳಿಂದ ರಚಿತವಾದ ಮೊದಲ ಗ್ರಂಥ. ಇವರು ತುರಿಯಾಶ್ರಮವನ್ನು ಸ್ವೀಕಾರ ಮಾಡುವುದಕ್ಕೂ ಪೂರ್ವಭಾವಿಯಾಗಿಯೇ ಈ ಒಂದು ಗ್ರಂಥವನ್ನು ರಚಿಸಿ ಆಚಾರ್ಯ ರಾಮಾನುಜರಿಗೆ ಅರ್ಪಿಸಿದ್ದಾರೆ. ಇನ್ನು ಈ ಒಂದು ಗ್ರಂಥಕ್ಕೆ
ಆ ರೀತಿಯಾದಂತಹ ಹೆಸರು ಬರಲಿಕ್ಕೆ ಕಾರಣ ಏನು? ಯತಿರಾಜ ವಿಂಶತಿ. ಇದು ಆಚಾರ್ಯ ರಾಮಾನುಜರ ವಿಷಯಕವಾದ ಗ್ರಂಥವಾದ್ದರಿಂದ ಯತಿರಾಜ ಎನ್ನುವಂತಹ ಹೆಸರು ಬರಲೇಬೇಕು. ಇದು ಒಂದು ಕಾರಣ. ಇನ್ನು ಎರಡನೆಯ ಕಾರಣ, ಈ ಗ್ರಂಥದಲ್ಲಿರುವ ಅಷ್ಟು ಶ್ಲೋಕಗಳಲ್ಲೂ ಕೂಡ ರಾಮಾನುಜ, ಯತಿರಾಜ, ಯತಿಪತಿ, ಯತೀಂದ್ರ ಎನ್ನುವಂತಹ ಅವರ ನಾಮಧೇಯವು ಪ್ರತಿಯೊಂದು ಶ್ಲೋಕದಲ್ಲೂ ಕಾಣಸಿಗುವುದರಿಂದ ಯತಿರಾಜ ಎನ್ನುವಂತಹ ಹೆಸರು ಇರಲೇಬೇಕು ಗ್ರಂಥದ ಶೀರ್ಷಿಕೆಯಲ್ಲೂ ಎಂಬುದಾಗಿಯೂ ಒಂದು ಕಾರಣ. ಇನ್ನು ಬಹಳ ಮುಖ್ಯವಾದ್ದು, ವಿಂಶತಿ ಎಂಬುದಾಗಿ ರಚಿಸಿದ್ದಾರೆ. ವಿಂಶತಿ ಎಂದರೆ ಸಂಸ್ಕೃತದಲ್ಲಿ 20 ಎಂಬುದಾಗಿ. ಅಂದರೆ 20 ಶ್ಲೋಕಗಳಿಂದ ಕೂಡಿರುವಂತಹ ಒಂದು ಗ್ರಂಥ ಯತಿರಾಜ ವಿಂಶತಿ. ಇಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಅಂಶ, ವಿಂಶತಿಯನ್ನೇ ಯಾಕೆ ರಚಿಸಿದರು? ನಾವೆಲ್ಲ ಅನೇಕ ಗ್ರಂಥಗಳ ಒಂದು ಶೀರ್ಷಿಕೆಯನ್ನೆಲ್ಲ ನೋಡಿದ್ದೇವೆ. ರಾಮಾನುಜ ಚತುಶ್ಲೋಕಿ ಎಂಬುದಾಗಿ ಅನಂತಾರ್ಯರು ಒಂದು ಗ್ರಂಥವನ್ನು ರಚಿಸಿದರು. ರಾಮಾನುಜರ ವಿಷಯಕವಾದ 4 ಶ್ಲೋಕಗಳಾದ್ದರಿಂದ ರಾಮಾನುಜ ಚತುಶ್ಲೋಕಿ. ಇನ್ನು ಸುದರ್ಶನ ಭಟ್ಟರ್ ಪ್ರಾರ್ಥನಾ ಪಂಚಕಂ ಎಂಬುದಾಗಿ 5 ಶ್ಲೋಕಗಳಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಆಚಾರ್ಯ ರಾಮಾನುಜರನ್ನು, ಹಾಗಾಗಿ ಪ್ರಾರ್ಥನಾ ಪಂಚಕಂ. ಮತ್ತೊಬ್ಬರು ಆಚಾರ್ಯರು ರಾಮಾನುಜ ಅಷ್ಟಕಂ ಎಂಬುದಾಗಿ 8 ಶ್ಲೋಕಗಳನ್ನು ಅರ್ಪಿಸಿದ್ದಾರೆ. ನಾವು ಸಂಪ್ರದಾಯದಲ್ಲಿ ದಶಕಂ ಅಂತ ಕೇಳಿದ್ದೇವೆ, ಪಂಚಾಶತ್ ಎಂಬುದಾಗಿ ಕೇಳಿದ್ದೇವೆ, ಶತಕಂ ಎಂಬುದಾಗಿಯೂ ಕೇಳಿದ್ದೇವೆ. ಯತಿರಾಜ ದಶಕಂ ಎಂಬುದಾಗಿ ಬರೆಯಬಹುದಾಗಿತ್ತು, ರಾಮಾನುಜ ಪಂಚಾಶತ್ ಎಂಬುದಾಗಿ ಬರೆಯಬಹುದಾಗಿತ್ತು, ಯತಿರಾಜ ಶತಕಂ ಅಥವಾ ರಾಮಾನುಜ ಶತಕಂ ಎಂಬುದಾಗಿ 100 ಶ್ಲೋಕಗಳನ್ನು ಬರೆಯಬಹುದಾಗಿತ್ತು. ಶ್ರೀವೈಷ್ಣವ ಸಂಪ್ರದಾಯದಲ್ಲೇ ತೂಪಲ್ ನಿಗಮಾಂತ ಮಹಾದೇಶಿಕರು ಯತಿರಾಜ ಸಪ್ತತಿ ಎಂಬುದಾಗಿ 70 ಶ್ಲೋಕಗಳನ್ನು ಬರೆದಿದ್ದಾರೆ. ಈ ಕ್ರಮದಲ್ಲಿ ನೋಡಿದಾಗ ದಶಕಂ, ಪಂಚಾಶತ್, ಶತಕಂ ಎಂಬುದಾಗಿ ಎಲ್ಲ ಯಾವುದನ್ನೂ ಕೂಡ ಆಯ್ಕೆ ಮಾಡಿಕೊಳ್ಳದೆ ವಿಂಶತಿ ಎಂಬುದಾಗಿ 20 ಶ್ಲೋಕಗಳನ್ನು ರಚಿಸಿ ರಾಮಾನುಜರಿಗೆ ಅರ್ಪಿಸಿದರಲ್ಲ, ಆ ಒಂದು 20 ಶ್ಲೋಕ, ಆ 20 ಅನ್ನುವಂತಹ ಸಂಖ್ಯೆಯ ಹಿಂದಿನ ಮರ್ಮವೇನು ಅದನ್ನು ನಾವು ತಿಳಿದುಕೊಳ್ಳಬೇಕು. ನಮ್ಮ ಸಂಪ್ರದಾಯದಲ್ಲೇ ಬಹಳ ಮುಖ್ಯವಾದ್ದು ರಹಸ್ಯತ್ರಯ, ಅರ್ಥಪಂಚಕ ಜ್ಞಾನ, ತತ್ವತ್ರಯ, ರಹಸ್ಯತ್ರಯ, ಹೀಗೆ ಬಹಳ ಮುಖ್ಯವಾದಂತಹ ಕೆಲವೊಂದು ವಿಚಾರಗಳನ್ನು ಪ್ರತಿಯೊಬ್ಬ ಶ್ರೀವೈಷ್ಣವನು ಅರಿತಿರಲೇಬೇಕು ಎಂಬುದು ಉಂಟು. ಅದರಲ್ಲಿ ರಹಸ್ಯತ್ರಯ ಎನ್ನುವಂತಹ ಒಂದು ವಿಚಾರ ಯಾವುದು? ಯಾವ 3 ನಾವು ರಹಸ್ಯವಾಗಿ ಇಟ್ಟಿದ್ದೇವೆ? ತಿರುಮಂತ್ರಂ, ದ್ವಯಂ, ಚರಮಶ್ಲೋಕಂ, ಈ 3 ಕೂಡ ನಾವು ರಹಸ್ಯತ್ರಯ ಎಂಬುದಾಗಿ ಕರೆಯುತ್ತೇವೆ. ಇದರಲ್ಲಿ ಪ್ರತಿಪಾದಿಸಲ್ಪಟ್ಟ ವಿಷಯವೇನು? ಪ್ರತಿಪಾದಿಸಿರುವ ಅಥವಾ ಆ ಒಂದು ರಹಸ್ಯದಲ್ಲಿ ಹೇಳಲ್ಪಟ್ಟಂತಹ ಭಗವಂತನಾರು? ಇದೆಲ್ಲವನ್ನು ನೋಡಿದ್ದೇ ಆದರೆ ಸಾಕ್ಷಾತ್ ಪರಾತ್ಪರ ವಸ್ತುವಾದ ಪರಬ್ರಹ್ಮನಾದ ಶ್ರೀಮನ್ನಾರಾಯಣ. ತಿರುಮಂತ್ರಕ್ಕೆ ಸ್ವಾಮಿ ಪಿಳ್ಳೆಲೋಕಾಚಾರ್ಯರು ಒಂದು ಸೂತ್ರದಲ್ಲಿ ಹೇಳುವಾಗ 8 ತಿರುವಕ್ಷರಮಾಯ್ 3 ಪದಮಾಯ್ ಇರುಕ್ಕುಂ ಎಂಬುದಾಗಿ ಹೇಳಿದ್ದಾರೆ. ಅಂದರೆ 3 ಪದಗಳಿಂದ ಕೂಡಿದಂತಹ ಒಂದು ವಿಷಯ ಅಂದರೆ ಅದು ತಿರುಮಂತ್ರ. ಅದರಲ್ಲಿ 8 ಅಕ್ಷರಗಳಿದೆ ಅಂತ ಹೇಳ್ತಾರೆ, ಅದು ಒಂದು ರೀತಿ. ಪದಗಳ ದೃಷ್ಟಿಯಿಂದಲೇ ನೋಡಿದ್ದೇ ಆದರೆ 3 ಪದಗಳಿಂದ ಆದದ್ದು ತಿರುಮಂತ್ರ. ಇನ್ನು ಎರಡನೆಯ ರಹಸ್ಯ ಯಾವುದು? ದ್ವಯ. ಇದರಲ್ಲಿ ಪೂರ್ವಖಂಡ, ಉತ್ತರಖಂಡ ಎಂಬುದಾಗಿ 2 ಭಾಗ. ಇದನ್ನು ಸ್ವಾಮಿ ಪರಾಶರ ಭಟ್ಟರ್ ಅಷ್ಟಶ್ಲೋಕಿ ಎನ್ನುವಂತಹ ಗ್ರಂಥದಲ್ಲಿ ಹೇಳುವಾಗ ನೇತೃತ್ವಂ ನಿತ್ಯಯೋಗಂ ಆ ಒಂದು ಶ್ಲೋಕದಲ್ಲಿ ಹಾಗೇ ಋಷಿಯಾಗಿ ಹೇಳುವಾಗ ಷಟ್ಪದೋಯಂ ದ್ವಿಖಂಡ ಎಂಬುದಾಗಿ ಹೇಳಿದ್ದಾರೆ. 6 ಪದಗಳಿಂದ ಕೂಡಿದಂತಹದ್ದು ಈ 2 ಖಂಡಗಳಲ್ಲಿದೆ. ಷಟ್ಪದೋಯಂ ದ್ವಿಖಂಡ, 2 ಖಂಡಗಳು 6 ಪದಗಳು. ಈ ಪದಗಳನ್ನು ಮಾತ್ರ ನಾವು ಗಮನಿಸಿದ್ದೇ ಆದರೆ ತಿರುಮಂತ್ರದಲ್ಲಿ 3 ಪದ, ದ್ವಯಮಂತ್ರದಲ್ಲಿ 6 ಪದ. 3 ಮತ್ತು 6 ಎರಡನ್ನೂ ಕೂಡಿದಾಗ 9 ಪದಗಳು.
ಇನ್ನು ಮೂರನೆಯ ರಹಸ್ಯ ಯಾವುದು? ಚರ್ಮಶ್ಲೋಕ. ಚರ್ಮಶ್ಲೋಕವನ್ನು ಸಾಕ್ಷಾತ್ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶಿಸಿದ್ದು, ಆ ವಿಚಾರವೆಲ್ಲವೂ ತಿಳಿದಿದ್ದೇ ಇದೆ. ಆ ಚರ್ಮಶ್ಲೋಕ ಯಾವುದು? ಸರ್ವಧರ್ಮಾನ್ ಪರಿತ್ಯಜ್ಯ ಎಂಬುದಾಗಿ. ಈ ಸರ್ವಧರ್ಮಾನ್ ಪರಿತ್ಯಜ್ಯ ಶ್ಲೋಕದಲ್ಲಿ ಒಟ್ಟು 12 ಪದಗಳು. ಆದರೆ ಸಂಪ್ರದಾಯದಲ್ಲಿ ಅರುಳಿಚ್ಚೆಯಲ್ ರಹಸ್ಯಂ ಎನ್ನುವಂತಹ ಗ್ರಂಥದಲ್ಲಿ ಅಳಹಿಯ ಮಣವಾಳ ಪೆರುಮಾಳ್ ನಾಯನಾರ್ ಎನ್ನುವ ಆಚಾರ್ಯರು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಹೇಳಿ ಆ ಮಾಶುಚಃ ಎನ್ನುವಂತಹ ಪದವನ್ನು ಒಂದೇ ಪದವಾಗಿ ಪರಿಗಣಿಸಿದ್ದಾರೆ. ಅಲ್ಲಿಗೆ ಚರ್ಮಶ್ಲೋಕದಲ್ಲಿ ಎಷ್ಟು ಪದಗಳಿದೆ ಅಂತ ಹೇಳಿದ್ರೆ 11 ಪದಗಳಿದೆ. ನಾವು ಅದನ್ನು ಒಂದೊಂದಾಗಿಯೇ ಗಮನಿಸಿದ್ದೇ ಆದರೆ 12 ಪದಗಳು. ಆದರೆ ಪೂರ್ವಾಚಾರ್ಯರಾದ ಅಳಹಿಯ ಮಣವಾಳ ಪೆರುಮಾಳ್ ನಾಯನಾರ್ ಇದರಲ್ಲಿ 11 ಪದಗಳು ಮಾತ್ರ ಮಾಶುಚಹವನ್ನು ಸೇರಿಸಿಯೇ ನಾವು ಅನುಭವಿಸಬೇಕು ಎಂಬುದಾಗಿ ವ್ಯಾಖ್ಯಾನದಲ್ಲಿ ತೋರಿಸಿದ್ದಾರೆ. ಹಾಗಾಗಿ ಚರ್ಮಶ್ಲೋಕದಲ್ಲಿ ಸಂಪ್ರದಾಯ ರೀತ್ಯ ಸಿಗುವಂತಹ ಪದಗಳು 11. ತಿರುಮಂತ್ರದಲ್ಲಿ 3 ಪದಗಳು, ದ್ವಯಮಂತ್ರದಲ್ಲಿ 6 ಪದಗಳು, ಚರ್ಮಶ್ಲೋಕದಲ್ಲಿ 11 ಪದಗಳು. ಈ 3 ಪದಗಳನ್ನು ನಾವು ಎಷ್ಟು ಅಂತ ಸಂಖ್ಯೆಯಲ್ಲಿ ನೋಡಿದ್ದೇ ಆದರೆ 20 ಪದಗಳಿಂದ ಕೂಡಿರುವುದು ರಹಸ್ಯತ್ರಯ. ಹಾಗಾಗಿಯೇ 20 ಎಂಬುದಕ್ಕೆ ಒಂದು ಪ್ರಾಧಾನ್ಯತೆಯನ್ನು ತೆಗೆದುಕೊಂಡು ಆಚಾರ್ಯ ರಾಮಾನುಜರ ವಿಷಯವಾಗಿ ರಹಸ್ಯ ಗ್ರಂಥವನ್ನು ನಾವು ಕಲಿಯಬೇಕು, ತಿಳಿಯಬೇಕು ಎನ್ನುವಂತಹ ಆಸೆಯೊಂದಿಗೆ ಯತಿರಾಜ ವಿಂಶತಿಯನ್ನು ಸಮರ್ಪಿಸಿದರು. ಈ ಒಂದು ಯತಿರಾಜ ವಿಂಶತಿ ಗ್ರಂಥದ ಪೂರ್ತ ಇರುವುದು ಈ ರಹಸ್ಯತ್ರಯದ ಸಾರವೇ. ರಹಸ್ಯತ್ರಯದಲ್ಲಿ ಯಾವ ಯಾವ ಅರ್ಥವನ್ನೆಲ್ಲ ನಾವು ನೋಡಬಹುದೋ ಆ ಅರ್ಥವನ್ನೆಲ್ಲ ಪೂರ್ತಿಯಾಗಿ ಆಚಾರ್ಯ ರಾಮಾನುಜರಿಗೆ ಅನ್ವಯವಾಗುವ ಹಾಗೆ ಅರ್ಪಿಸಿ ಕೃತಾರ್ಥರಾಗಿದ್ದಾರೆ ಸ್ವಾಮಿ ಮಣವಾಳ ಮಾಮುನಿಗಳು. ಈ ಒಂದು ಯತಿರಾಜ ವಿಂಶತಿ ಗ್ರಂಥ ಜನ್ಮ ತಾಳಲಿಕ್ಕೆ ಕಾರಣ, ಆ ಹಿನ್ನೆಲೆಯ ಚರಿತ್ರೆ ಅದನ್ನು ಗಮನಿಸಿದ್ದೇವೆ. ಯತಿರಾಜ ವಿಂಶತಿ ಎಂಬುದಾಗಿ ಶೀರ್ಷಿಕೆಯನ್ನು ನೀಡಲು ಕಾರಣ ಅದು ಏನು ಎಂಬುದನ್ನು ಕೂಡ ಅನುಭವಿಸಿದ್ದೇವೆ. ಇನ್ನು ಗ್ರಂಥಕ್ಕೆ ನಾವು ಪ್ರಧಾನವಾಗಿ ಹೋಗುವುದಕ್ಕೆ ಮುಂಚೆ ಮಣವಾಳ ಮಾಮುನಿಗಳ ಈ ಒಂದು ವಿಶೇಷವಾದ ಅಂಶವನ್ನು ಗಮನಿಸಲೇಬೇಕು. ಅವರು ಉಪದೇಶ ರತ್ನಮಾಲೈ ಎಂಬುದಾಗಿ ಗ್ರಂಥವನ್ನು ರಚಿಸಿದ್ದಾರೆ. ಅದರಲ್ಲಿ ಪೂರ್ವಾಚಾರ್ಯರುಗಳು ಪೋಧಮನುಟ್ಟಾನಂಗಳ್ ಕೂರ್ವಾರ್ ವಾರ್ತಹಳೆ ಕೊಂಡುನಿ ಎಂಬುದಾಗಿ ಹೇಳುವಂತಹ ಒಂದು ಶಾತ್ತುಮರೈ ಪಾಶುರ. ಸರ್ವದಾ ಅವರ ಚಿಂತನೆಯಲ್ಲಿದ್ದದ್ದು ಪೂರ್ವಾಚಾರ್ಯರು ಏನನ್ನು ಹೇಳ್ತಾರೆ, ಯಾವುದನ್ನು ಅನುಷ್ಠಾನದಲ್ಲಿಟ್ಕೊಳ್ತಾರೆ ಅದನ್ನು ಮಾತ್ರವೇ ನಾವು ನಮ್ಮ ಜೀವನದಲ್ಲೂ ಅಳವಡಿಸಿಕೊಳ್ಳಬೇಕು. ಯದ್ಯದಾಚರತಿ ಶ್ರೇಷ್ಠ ತತ್ತತೇವ ಇತರೋ ಜನಾ ಎಂಬುದಾಗಿ ಯಾವ ಒಂದು ಮಾತುಂಟೋ, ಮತ್ತು ಆಂಡಾಳ್ ಮಾತಿನಂತೆ ಹೇಳಿದ್ದೇ ಆದರೆ ಮೇಲೆಯಾರ್ ಶೈವನಗಳ್, ಇಂತಹ ಮನಸ್ಥಿತಿಯಲ್ಲೇ ತಮ್ಮ ಜೀವನವನ್ನೆಲ್ಲ ಸಂಪೂರ್ಣವಾಗಿ ಭಗವದರ್ಪಿತ ಮಾಡಿದವರು ಸ್ವಾಮಿ ಮಣವಾಳ ಮಾಮುನಿಗಳು. ಅವರ ಗ್ರಂಥಗಳಲ್ಲಿ ಈ 3 ಗ್ರಂಥಗಳ ಬಗ್ಗೆ ಹೇಳಿಬಿಟ್ಟು ಯತಿರಾಜ ವಿಂಶತಿಗೆ ಪ್ರವೇಶವನ್ನು ತೆಗೆದುಕೊಳ್ಳೋಣ. ಈಗಾಗಲೇ ವಿಜ್ಞಾಪನೆ ಮಾಡಿದ ಹಾಗೆ ಯತಿರಾಜ ವಿಂಶತಿ ತಮಿಳಿನಲ್ಲಿ 2 ಪ್ರಬಂಧಗಳು, ಉಪದೇಶ ರತ್ನಮಾಲೈ, ತಿರುವಾಯ್ಮೊಳಿ ನೂತ್ತಂದಾದಿ. ಈ 3 ಪ್ರಬಂಧಗಳಲ್ಲೂ 3 ಕೃತಿಗಳಲ್ಲೂ ಏನು ವಿಚಾರವನ್ನು ಪ್ರಧಾನವಾಗಿ ನೋಡಬೇಕು? ತಿರುವಾಯ್ಮೊಳಿ ಆಯಿರಂ ಎನ್ನುವಂತಹ ಸ್ವಾಮಿ ನಮ್ಮಾಳ್ವಾರರ 1000 ಪದ್ಯಗಳಿಂದ ಕೂಡಿದಂತಹ ತಿರುವಾಯ್ಮೊಳಿ ಗ್ರಂಥಂ ಏನಿದೆ ಅದರ ಸಾರವನ್ನೇ ನಮಗೆ 100 ಪಾಶುರಗಳಲ್ಲೇ ನೀಡಿದ್ದು ತಿರುವಾಯ್ಮೊಳಿ ನೂತ್ತಂದಾದಿ. ತಿರುವಾಯ್ಮೊಳಿ ಆಯಿರಂ, ತಿರುವಾಯ್ಮೊಳಿ ನೂತ್ತಂದಾದಿ. ಇನ್ನು ಪಿನ್ಬಳಹಿಯ ಪೆರುಮಾಳ್ಜಿಯರೆಂಬುದಾಗಿ ಆಚಾರ್ಯರು ರಚಿಸಿದಂತಹ ಗುರುಪರಂಪರಾ ಪ್ರಭಾವಂ, ಆ ಒಂದು ಗ್ರಂಥವನ್ನು ಸರಳೀಕರಣಗೊಳಿಸಿದ್ದು ಉಪದೇಶ ರತ್ನಮಾಲೈ. ಗುರುಪರಂಪರಾ ಪ್ರಭಾವದಲ್ಲಿ ಏನು ವಿಚಾರಗಳನ್ನೆಲ್ಲ ತಿಳಿಸಿದ್ದಾರೆ, ಆಚಾರ್ಯರ ಜನನ ಎಂದು, ಯಾವ ಗ್ರಂಥವನ್ನು ನೀಡಿದರು, ಅವರ ಮಹತ್ ಕಾರ್ಯಗಳೇನು ಎಂಬುದಾಗಿ ಗದ್ಯ ರೂಪದಲ್ಲಿ ಏನು ಬರೆದಿದ್ದಾರೆ ಅದಷ್ಟನ್ನು ಕೂಡ ಪದ್ಯ ರೂಪದಲ್ಲಿ ಸರಳೀಕರಣಗೊಳಿಸಿ 74 ಪಾಶುರಗಳಲ್ಲಿ ನಮಗಾಗಿ ಸಮರ್ಪಿಸಿದವರು ಸ್ವಾಮಿ ಮಣವಾಳ ಮಾಮುನಿಗಳು. ಅಲ್ಲಿಗೆ ತಿರುವಾಯ್ಮೊಳಿ ಆಯಿರಂ, ತಿರುವಾಯ್ಮೊಳಿ ನೂತ್ತಂದಾದಿಯಾಯಿತು. ಗುರುಪರಂಪರಾ ಪ್ರಭಾವವು ಉಪದೇಶ ರತ್ನಮಾಲೆಯಾಯಿತು. ಇನ್ನು
ಸ್ವಾಮಿ ಅಮುದನಾರ್ ತಿರುವರಂಗತ್ತಮುದನಾರ್ ರಚಿಸಿದಂತಹ ಈ ರಾಮಾನುಜ ನೂತ್ತಂದಾದಿಯ ಸಾರವೇ ಯತಿರಾಜ ವಿಂಶತಿ. ಅಲ್ಲಿಯೂ ಕೂಡ 108 ಪಾಶುರಗಳಲ್ಲೂ ಸ್ವಾಮಿ ರಾಮಾನುಜರ ಹೆಸರನ್ನು ಉಲ್ಲೇಖಿಸಿ ಅವರ ನಾಮಸ್ಮರಣೆಯನ್ನು ಮಾಡಿದ್ದಾರೆ ತಿರುವರಂಗತ್ತಮುದನಾರ್. ಅದೇ ರೀತಿ ಇವರೂ ಕೂಡ ಯತಿರಾಜ, ರಾಮಾನುಜ, ಯತಿಪತಿ, ಯತೀಂದ್ರ ಎಂಬುದಾಗಿ ಎಲ್ಲ ಒಂದೊಂದು ರೀತಿಯಾದಂತಹ ರಾಮಾನುಜರ ಹೆಸರನ್ನು ಸಂಬೋಧನೆ ಮಾಡಿ ಆ ಒಂದು ರಾಮಾನುಜ ನೂತ್ತಂದಾದಿಯ ಸಮಕ್ಕೆ ಯತಿರಾಜ ವಿಂಶತಿಯನ್ನೂ ಕೂಡ ಗ್ರಹಿಸುವಂತೆ ಅರ್ಪಿಸಿದ್ದಾರೆ. ಅಲ್ಲಿಗೆ ಹಿಂದಿನ ಆಚಾರ್ಯ ಪುರುಷರೆಲ್ಲ ಯಾವ ಯಾವ ಗ್ರಂಥವನ್ನು ನೀಡಿದರೋ ಅದರೆಲ್ಲದರ ಸರಳೀಕರಣವನ್ನು ನಮಗಾಗಿ ನೀಡಿದ್ದಾರೆ ಸ್ವಾಮಿ ಮಣವಾಳ ಮಾಮುನಿಗಳು. ಅಲ್ಲಿಗೆ ಯತಿರಾಜ ವಿಂಶತಿ ಯಾವ ಗ್ರಂಥದ ಒಂದು ಸಾರವಾಗಿದೆ ಎಂಬುದಾಗಿ ನೋಡಿದ್ದೇ ಆದರೆ ರಾಮಾನುಜ ನೂತ್ತಂದಾದಿಯ ಸಾರತಮವಾದಂತಹ ಗ್ರಂಥ ಯತಿರಾಜ ವಿಂಶತಿ. ಯತಿರಾಜ ವಿಂಶತಿ ಜನ್ಮ ತಾಳಿದ್ದರ ಹಿನ್ನೆಲೆ ಯಾವ ರೀತಿಯಾಗಿತ್ತು, ಆ ಶೀರ್ಷಿಕೆ ಬರಲಿಕ್ಕೆ ಕಾರಣವಾಗಿದ್ದಾದರೂ ಏನು, ಇನ್ನು ಯಾವ ಗ್ರಂಥದ ಒಂದು ಸಮವಾಗಿ ಈ ಗ್ರಂಥವನ್ನು ನಾವು ಸ್ವೀಕರಿಸಬಹುದು ಎನ್ನುವಂತಹ ವಿಚಾರವನ್ನೆಲ್ಲ ಇಷ್ಟು ಹೊತ್ತು ನಾವು ಅನುಭವಿಸಿದ್ದೇವೆ. ಯತಿರಾಜ ವಿಂಶತಿ ಗ್ರಂಥವನ್ನು ಸ್ವಾಮಿ ಮಣವಾಳ ಮಾಮುನಿಗಳು ಸಮರ್ಪಿಸಿದರು. ಸ್ವಾಮಿ ಮಣವಾಳ ಮಾಮುನಿಗಳ ಈ ಒಂದು ಅದ್ಭುತವಾದಂತಹ ಗ್ರಂಥರಚನಾ ಕೊಡುಗೆಯನ್ನು ಕಂಡು ಅವರ ಶಿಷ್ಯರಾದ ಯರಂಬಿಯಪ್ಪ ಎನ್ನುವ ದೇವರಾಜ ಗುರುಗಳು ಮಣವಾಳ ಮಾಮುನಿಗಳಿಗೆ ಒಂದು ಮುಕ್ತಕ ಶ್ಲೋಕವನ್ನು ಅರ್ಪಿಸಿದರು. ಆ ಮುಕ್ತಕ ಶ್ಲೋಕದಿಂದಲೇ ಪ್ರಾರಂಭವಾಗುತ್ತದೆ ಯತಿರಾಜ ವಿಂಶತಿಯ ಪಠನ. ಯಸ್ತುತಿಂ ಯತಿಪತಿ ಪ್ರಸಾದಿನೀಂ ವ್ಯಾಜಹಾರ ಯತಿರಾಜ ವಿಂಶತಿಂ ತಂ ಪ್ರಪನ್ನ ಜನಚಾತಕಾಂಬುದಂ ನೌಮಿ ಸೌಮ್ಯ ವರಯೋಗಿ ಪುಂಗವಂ. ಯತಿಪತಿ ಪ್ರಸಾದಿನಿ, ಆ ಒಂದು ರಾಮಾನುಜರನ್ನೇ ನಮಗಾಗಿ ದಯಪಾಲಿಸಿಬಿಟ್ಟರು. ಯತಿರಾಜ ವಿಂಶತಿಯನ್ನು ಕೊಡುವಂತಹ ಒಂದು ಸಂದರ್ಭದಲ್ಲಿ ಸಾಕ್ಷಾತ್ ರಾಮಾನುಜರನ್ನೇ ನಮಗೆ ದಯಪಾಲಿಸಿದ್ದಾರೆ. ಆ ಗ್ರಂಥದಲ್ಲಿ ನಾವು ರಾಮಾನುಜರನ್ನು ವಂದಿಸುವಾಗಲೆಲ್ಲ ರಾಮಾನುಜರೇ ನಮಗೆ ದೊರಕಿಬಿಟ್ಟರು ಎನ್ನುವಂತಹ ಒಂದು ಮನಸ್ಥಿತಿ ಏರ್ಪಡುವಂತೆ ಗ್ರಂಥ ರಚನೆಯನ್ನು ಮಾಡಿರುವುದರಿಂದ ವ್ಯಾಜಹಾರ ಯತಿರಾಜ ವಿಂಶತಿಂ ನಮ್ಮ ಮನಸ್ಸನ್ನು ಸೂರೆಗೊಳ್ಳುತ್ತದೆ, ಅಪಹರಿಸುವಂತಹ ಒಂದು ಮನಸ್ಥಿತಿಯೇ ಏರ್ಪಡುತ್ತದೆ. ಅಂತಹ ಒಂದು ಅದ್ಭುತ ಶೈಲಿಯಲ್ಲಿ ಕೊಟ್ಟಿರುವುದರಿಂದ ಯತಿಪತಿ ಪ್ರಸಾದಿನಿ ವ್ಯಾಜಹಾರ ಯತಿರಾಜ ವಿಂಶತಿಂ. ಇದು ಯಾರಿಗೆ ಯಾವ ರೀತಿಯಾಗಿತ್ತು ಅಂದರೆ ಪ್ರಪನ್ನ ಜನಗಳಿಗೆ. ಪ್ರಪನ್ನ ಜನ ಚಾತಕಾಂಬುದಂ, ಚಾತಕ ಪಕ್ಷಿಯ ಹಾಗಿದ್ದಾರಂತೆ ಪ್ರಪನ್ನ ಜನರು. ಚಾತಕ ಪಕ್ಷಿಯ ಲಕ್ಷಣ ಏನು? ಮೋಡದಿಂದ ಮಳೆ ಬರಬೇಕು, ಆ ಮಳೆಯನ್ನೇ ಕುಡಿದು ಜೀವನ ಮಾಡಬೇಕು. ಅಂದರೆ ಮಳೆಯ ನೀರನ್ನು ಸೇವಿಸಿ, ಇನ್ಯಾವುದರಿಂದಲೂ ನೀರನ್ನು ಸ್ವೀಕರಿಸುವುದಿಲ್ಲ ಚಾತಕ ಪಕ್ಷಿ. ಆ ಒಂದು ಪಕ್ಷಿಗೆ ಇರುವಂತಹ ಲಕ್ಷಣವೇ ನೀರನ್ನು ಸೇವಿಸಬೇಕು ಎಂದರೆ ಮೋಡದಿಂದಲೇ ಮಳೆ ಬರಬೇಕು, ಆ ಮಳೆಯಿಂದಲೇ ನೀರನ್ನು ಸೇವಿಸಬೇಕು. ಅಂತಹ ಒಂದು ಸ್ಥಿತಿಯಲ್ಲಿರುವ ಹಾಗೆ ಪ್ರಪನ್ನ ಜನರಿದ್ದಾರೆ. ಈಗ ಅವರಿಗೆ ಮಣವಾಳ ಮಾಮುನಿಗಳೇ ಉಣಬಡಿಸಬೇಕು ಆಚಾರ್ಯ ರಾಮಾನುಜರ ಒಂದು ವಿಷಯವನ್ನು, ಇವರು ಅದನ್ನು ಧರಿಸಬೇಕು, ಆವಾಗಲೇ ಇವರಿಗೆ ಸಂತೋಷ. ಹಾಗಾಗಿಯೇ ಪ್ರಪನ್ನ ಜನ ಚಾತಕಾಂಬುದಂ ಎಂಬುದಾಗಿ ಹೇಳಿ ಇಂತಹ ಒಂದು ಗ್ರಂಥವನ್ನು ನೀಡಿದಂತಹ ಅಳಹಿಯ ಮಣವಾಳನ್ ಎಂಬುದಾಗಿ ಹೇಳುವಂತಹ ಸ್ವಾಮಿ ಮಣವಾಳ ಮಾಮುನಿಗಳಿಗೆ ನಮಸ್ಕರಿಸುತ್ತೇನೆ ಎಂಬುದಾಗಿ ನೌಮಿ ಸೌಮ್ಯ ವರಯೋಗಿ ಪುಂಗವಂ ಎಂಬುದಾಗಿ ವಿಜ್ಞಾಪಿಸಿದ್ದಾರೆ. ಹೀಗೆ ಯರಂಬಿಯಪ್ಪ ಆಚಾರ್ಯರು ತಮ್ಮ ಆಚಾರ್ಯರಾದ ಸ್ವಾಮಿ ಮಣವಾಳ ಮಾಮುನಿಗಳನ್ನು ಈ ಯತಿರಾಜ ವಿಂಶತಿ ಗ್ರಂಥವನ್ನು ಕೊಟ್ಟಿದ್ದಕ್ಕೆ, ರಾಮಾನುಜರಿಗೆ ಅರ್ಪಿಸಿದ್ದಕ್ಕಾಗಿ ಒಂದು ಧನ್ಯವಾದವನ್ನು ತಿಳಿಸ್ತಾ ಇದ್ದಾರೆ ಈ ಒಂದು ಮುಕ್ತಕ ಶ್ಲೋಕ ಎನ್ನುವಂತಹ ತನಿಯನ್ ಶ್ಲೋಕದಲ್ಲಿ. ಇನ್ನು ಈ ಒಂದು ರಹಸ್ಯತ್ರಯದ ಸಾರತಮವಾದ ವಿಷಯ ಯತಿರಾಜ ವಿಂಶತಿ ಎಂಬುದಾಗಿ ಹೇಳಿದೆ. ರಹಸ್ಯತ್ರಯದಲ್ಲಿ ಹೇಳಲ್ಪಟ್ಟ ವಿಷಯವಾದರೂ ಏನು? ಭಗವಂತನೇ ಉಪಾಯ, ಭಗವಂತನೇ ಉಪೇಯ, ಅವನನ್ನು ಆಶ್ರಯಿಸಲು ಅವನ ತಿರುವಡಿಗಳನ್ನೇ ಆಶ್ರಯಿಸಬೇಕು, ಅವನನ್ನು ಪಡೆಯಲು ಅವನ ಶ್ರೀಪಾದಗಳನ್ನೇ ಆಶ್ರಯಿಸಬೇಕು. ಹೀಗೆ ಇರುವಂತಹ ವಿಚಾರಗಳೇ ರಹಸ್ಯತ್ರಯದಲ್ಲಿ ಹೇಳಲ್ಪಟ್ಟಿದೆ. ಆ ಒಂದು ವಿಚಾರವನ್ನು
ಸ್ವಾಮಿ ರಾಮಾನುಜರಿಗೆ ಹೇಗೆ ಅನ್ವಯಿಸಿದ್ದಾರೆ ಯತಿರಾಜ ವಿಂಶತಿ ಗ್ರಂಥದಲ್ಲಿ. ಇದು ಒಂದು ರೀತಿಯಾದಂತಹ ರಾಮಾನುಜ ರಹಸ್ಯತ್ರಯ ಎಂಬುದಾಗಿ ಹೇಳಬಹುದು. ಸ್ವಾಮಿ ಅರೆಯ ಶ್ರೀರಾಮ ಶರ್ಮ ಅವರು ರಾಮಾನುಜ ರಹಸ್ಯತ್ರಯ ಎಂಬುದಾಗಿ ಇದೆ, ಆ ಸೂತ್ರ ರೂಪದಲ್ಲಿರುವಂತಹ ಗ್ರಂಥವನ್ನು ನೀವು ಅಧ್ಯಯನ ಮಾಡಬೇಕು ಎಂಬುದಾಗಿ ಒಂದು ಸಂದರ್ಭದಲ್ಲಿ ಹೇಳಿದ್ದುಂಟು. ಹಾಗಾಗಿ ರಾಮಾನುಜ ರಹಸ್ಯತ್ರಯವೂ ಇರುವುದರಿಂದ ಓಂ ನಮೋ ರಾಮಾನುಜಾಯ ಶ್ರೀಮದ್ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ ಶ್ರೀಮತೆ ರಾಮಾನುಜಾಯ ನಮಃ. ಹೀಗೆ ಚರ್ಮಶ್ಲೋಕವೂ ಉಂಟು ಸ್ವಾಮಿ ರಾಮಾನುಜರ ವಿಷಯವಾಗಿ. ಇಂತಹ ರಾಮಾನುಜ ರಹಸ್ಯತ್ರಯವನ್ನು ಈ ಒಂದು 20 ಶ್ಲೋಕದಲ್ಲಿ ಯಾವ ರೀತಿಯಾಗಿ ಅಳವಡಿಸಿದ್ದಾರೆ, ಶರಣಾಗತಿ ತತ್ವಕ್ಕೆ ಬೇಕಾದಂತಹ ಮುಖ್ಯವಾದ ವಿಚಾರಗಳೇನು ಎಂಬುದನ್ನೆಲ್ಲ ನಾವಿಲ್ಲಿ ಸಂಗ್ರಹವಾಗಿ ಈಗ ಗಮನಿಸಬೇಕು. ಪ್ರಥಮತಃ ಮೊದಲ 2 ಶ್ಲೋಕಗಳಲ್ಲಿ ವಿಷಯ ಪೂರ್ತಿಯಾಗಿ ಹೇಳಿದ್ದಾರೆ. ಇನ್ನು 3ನೆಯ ಶ್ಲೋಕ, 4ನೆಯ ಶ್ಲೋಕ, 5ನೆಯ ಶ್ಲೋಕದಲ್ಲಿ ಪ್ರಾಪ್ಯ ಪ್ರಾರ್ಥನೆ ಎಂಬುದಾಗಿ ನಡೆದಿದೆ. ಅಂದರೆ ನಾವು ಪಡೆಯಬೇಕಾದ ವಸ್ತುವನ್ನೇ ಪ್ರಾರ್ಥಿಸುವುದು, ನಮ್ಮ ಪರಮ ಉದ್ದೇಶ ಅವರಿಗೆ ನಾವು ಕೈಂಕರ್ಯವನ್ನು ಮಾಡಬೇಕು. ಆ ರೀತಿಯಾದಂತಹ ವಿಚಾರವು 3, 4 ಮತ್ತು 5ನೆಯ ಶ್ಲೋಕಗಳಲ್ಲಿ ಉಲ್ಲೇಖವಾಗಿದೆ. ಇನ್ನು ಮುಂದುವರೆದು 6ರಿಂದ 12ನೆಯ ಶ್ಲೋಕದ ಪರ್ಯಂತ ಆಕಿಂಚಿನ್ಯತ್ವಂ, ದೋಷಭೂಯಸ್ತ್ವಂ, ಅಪರಾಧಭೂಯಸ್ತ್ವಂ ಎಂಬುದಾಗಿ ವಿಚಾರಗಳನ್ನು ನಮಗೆ ಮನಮುಟ್ಟುವ ಹಾಗೆ ಹೇಳಿದ್ದಾರೆ. ಶರಣಾಗತಿ ಅನುಷ್ಠಾನ ಮಾಡುವವನಿಗೆ ಪ್ರಾಪ್ಯದ ವಿಚಾರ ಗೊತ್ತಿರಬೇಕು, ಆಕಿಂಚಿನ್ಯತ್ವಂ ಗೊತ್ತಿರಬೇಕು, ಅನನ್ಯ ಗತಿತ್ವಂ ಗೊತ್ತಿರಬೇಕು. ಇದೆಲ್ಲವನ್ನೂ ಕೂಡ ವಿಶದತಮವಾಗಿ ಹೇಳ್ತಾ ಇದ್ದಾರೆ ಒಂದೊಂದು ಶ್ಲೋಕದಲ್ಲಿ. ಹೀಗೆ ವಿಷಯ ಪೂರ್ತಿಯನ್ನು ವಿಜ್ಞಾಪಿಸಿದ್ದಾಯಿತು, ಪ್ರಾಪ್ಯವನ್ನು ಪ್ರಾರ್ಥನೆ ಮಾಡಿದ್ದಾಯಿತು, ಆಕಿಂಚಿನ್ಯತ್ವಂ, ದೋಷಭೂಯಸ್ತ್ವಂ, ಅಪರಾಧಭೂಯಸ್ತ್ವಂ ಎನ್ನುವಂತಹ ಅಂಶಗಳನ್ನು 6ನೆಯ ಶ್ಲೋಕದಿಂದ ಪ್ರಾರಂಭಿಸಿ 12ನೆಯ ಶ್ಲೋಕ ಪರ್ಯಂತ ವಿಜ್ಞಾಪನೆ ಮಾಡಿದ್ದಾರೆ. ಇನ್ನು 13ನೆಯ ಶ್ಲೋಕದಲ್ಲಿ ವಿರೋಧಿ ನಿವೃತ್ತಿ ಪ್ರಾರ್ಥನೆ. ಈ ಒಂದು ಭಗವಂತನನ್ನು, ಆಚಾರ್ಯರನ್ನು ಪಡೆಯಬೇಕು ಎಂಬುದಾಗಿ ಆಸೆ ಕೊಂಡಾಗ ಅದಕ್ಕೆ ಕೆಲವೊಂದು ವಿರೋಧ ಏರ್ಪಟ್ಟೇ ಪಡುತ್ತದೆ. ಆ ವಿರೋಧವನ್ನು ಹೋಗಲಾಡಿಸಬೇಕು ಎನ್ನುವಂತಹ ಪ್ರಾರ್ಥನೆ 13ನೆಯ ಶ್ಲೋಕದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ವಿರೋಧಿ ನಿವೃತ್ತಿ ಪ್ರಾರ್ಥನೆ ಎಂಬುದಾಗಿ ಕೊಂಡಾಡುತ್ತಾರೆ. ಇನ್ನು 14 ಮತ್ತು 15ನೆಯ ಶ್ಲೋಕಗಳಲ್ಲಿ ಅನನ್ಯ ಗತಿತ್ವಂ ಅದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಆಕಿಂಚಿನ್ಯತ್ವಂ ಆಯಿತು, ಪ್ರಾಪ್ಯ ಪ್ರಾರ್ಥನೆಯಾಯಿತು, ಮತ್ತು ಅನನ್ಯ ಗತಿತ್ವಂ ಎನ್ನುವಂತಹ ಪ್ರಾರ್ಥನೆ ಇಲ್ಲಿ ಮಾಡುತ್ತಿದ್ದಾರೆ. ಅಂದರೆ ಶರಣಾಗತಿ ಅನುಷ್ಠಾನಕ್ಕೆ ಬೇಕಾದಂತಹ ಒಂದೊಂದು ಅಂಶಗಳನ್ನು ಒಂದೊಂದು ಶ್ಲೋಕದ ಮುಖಾಂತರ ನಮಗೆ ಪ್ರಚುರಪಡಿಸುತ್ತಿದ್ದಾರೆ. ಇನ್ನು 16ನೆಯ ಶ್ಲೋಕದಲ್ಲಿ ವಿರೋಧಿ ನಿವೃತ್ತಿ ಪೂರ್ವಕ ಪ್ರಾಪ್ಯ ಪ್ರಾರ್ಥನೆ. ವಿರೋಧಿ ನಿವೃತ್ತಿ ಪೂರ್ವಕ ಅಂದರೆ ವಿರೋಧವನ್ನು ಹೋಗಲಾಡಿಸಿ ಇಂತಹ ವಸ್ತುವನ್ನು ನಮಗೆ ಕೊಡಿಸಬೇಕು ಎಂಬುದಾಗಿ ಹೇಳುವಂತಹ ವಿರೋಧಿ ನಿವೃತ್ತಿ ಪೂರ್ವಕ ಚರಮಾವಧಿ ಪ್ರಾರ್ಥನೆ. ಆ ಪ್ರಾಪ್ಯದಲ್ಲೂ ಚರಮಾವಧಿ ಪ್ರಾರ್ಥನೆ. ಆ ವಿಚಾರವನ್ನೆಲ್ಲ ಮುಂದೆ ಮತ್ತೆ ಸಂಗ್ರಹವಾಗಿ ವಿಜ್ಞಾಪಿಸುತ್ತೇನೆ. ಇನ್ನು 17ನೆಯ ಶ್ಲೋಕದಲ್ಲಿ ಕಾರ್ಯಕರತ್ವ ಉಪಯೋಗಿ ಶಕ್ತಿ ವಿಶೇಷಂ. ರಾಮಾನುಜರ ಶಕ್ತಿ ವಿಶೇಷ ಎಂತಹದ್ದು ಎಂಬುದಾಗಿ ತೋರಿಸಿದ್ದಾರೆ. 18ನೆಯ ಶ್ಲೋಕದಲ್ಲಿ ರಾಮಾನುಜ ಸಂಬಂಧಿ ಪರಂಪರಾ ಭಗವದೇಕ ಉಪಾಯಂ ನಮಗೆ ರಕ್ಷಕವಾಗಿದೆ. ಆ ಒಂದೇ ಒಂದು ಉಪಾಯ ನಮಗಿರೋದು. ರಾಮಾನುಜರ ಸಂಬಂಧಿಗಳ ಒಂದು ಸಂಬಂಧದೊಂದಿಗೆ ಇರುವುದೇ ನಮಗೆ ರಕ್ಷಕವಾಗಿದೆ ಎಂಬುದಾಗಿ ತಿಳಿಸುವಂತಹದ್ದು. ಇನ್ನು 19ನೆಯ ಶ್ಲೋಕದಲ್ಲಿ ಆಚಾರ್ಯರ ರುಚಿ ಪರಿಗೃಹೀತವಾದಂತಹ ಸಂಬಂಧಗಳಿಗೆ ಯಾವುದು ಪ್ರಾಪ್ಯವಾಗಿದೆ ಎಂಬುದಾಗಿ ತಿಳಿಸಿದ್ದಾರೆ. ಇನ್ನು 20ನೆಯ ಶ್ಲೋಕ, ಕೊನೆಯ ಶ್ಲೋಕದಲ್ಲಿ ನನ್ನಲ್ಲಿರುವಂತಹ ಅಜ್ಞಾನವನ್ನು ನೋಡಿ, ನನಗಿರುವಂತಹ ಅನನ್ಯ ಗತಿತ್ವವನ್ನು ಕಂಡು ನನ್ನನ್ನು ನೀನು ಸ್ವೀಕರಿಸಲೇಬೇಕು ಎನ್ನುವಂತಹ ಪ್ರಾರ್ಥನೆ, ಅಂಗೀಕರಿಸಲೇಬೇಕು ಎನ್ನುವಂತಹ ಪ್ರಾರ್ಥನೆ 20ನೆಯ ಶ್ಲೋಕದಲ್ಲಿ. ಒಟ್ಟಾರೆ 20 ಶ್ಲೋಕಗಳ ಸಾರವನ್ನು ಕೂಡ ಪಾರಿಭಾಷಿಕ ಪದಗಳೊಂದಿಗೆ ನಾವು ಅನುಭವಿಸಿದ್ದೇವೆ. ಅದನ್ನು ಇನ್ನೊಂದು ಸ್ವಲ್ಪ ವಿಸ್ತಾರವಾಗಿ ಹೇಗೆ ಅರ್ಥ ಮಾಡಿಕೊಳ್ಳೋದು, ಒಂದೊಂದು ಶ್ಲೋಕದಲ್ಲಿರುವಂತಹ ಸಂಗ್ರಹ ಏನು, ಸಾರ ಏನು, ಅದನ್ನು ಮಾತ್ರ ಈಗ ನಾವು ಈ ಸಮಯದಲ್ಲಿ ಅನುಭವಿಸೋಣ.
ರಾಮಾನುಜರಿಗೆ ಎಂತಹ ಒಂದು ಧೀಶಕ್ತಿ ಇತ್ತು ಎನ್ನುವುದನ್ನು ಮೊದಲನೆಯ ಶ್ಲೋಕದಲ್ಲೂ ಕೊನೆಯ ಶ್ಲೋಕದಲ್ಲೂ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಅದನ್ನು ಉಪಕ್ರಮ ಉಪಸಂಹಾರ ಎರಡಲ್ಲೂ ತೋರಿಸಿದ್ದಾರೆ ಎಂಬುದಾಗಿ ವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ. ಶ್ರೀಮಾಧವಾಂಗ್ರಿ ಜಲಜದ್ವಯ ನಿತ್ಯ ಸೇವಾ ಪ್ರೇಮಾವಿಲಾಷಯ ಪರಾಂಕುಶಪಾದ ಭಕ್ತಂ ಕಾಮಾದಿದೋಷ ಹರಮಾತ್ಮಪದಾಶ್ರಿತಾನಾಂ ರಾಮಾನುಜಂ ಯತಿಪತಿಂ ಪ್ರಣಮಾಮಿ ಮೂರ್ಧ್ನಾ. ಇದು ಮೊದಲನೆಯ ಶ್ಲೋಕ. ಶ್ರೀಮನ್ಯತೀಂದ್ರ ತವ ದಿವ್ಯ ಪದಾಬ್ಜ ಸೇವಾಂ ಶ್ರೀಶೈಲನಾಥ ಕರುಣಾ ಪರಿಣಾಮದತ್ತಾಂ ತಾಮನ್ವಹಂ ಮಮ ವಿವರ್ಧಯ ನಾಥ ತಸ್ಯ ಕಾಮಂ ವಿರುದ್ಧಮಖಿಲಂಚ ನಿವರ್ತಯತ್ವಂ. ಕಾಮಾದಿದೋಷ ಹರಂ ಆತ್ಮಪದಾಶ್ರಿತಾನಾಂ ಕಾಮಂ ವಿರುದ್ಧಮಖಿಲಂಚ ನಿವರ್ತಯತ್ವಂ. ಈ ಕಾಮ ಅನ್ನೋದು ಯಾವ ಕಾರಣಕ್ಕೂ ಇರಬಾರದು. ಒಂದು ವೇಳೆ ಇದ್ದಿದ್ದೇ ಆದರೆ ಆಚಾರ್ಯ ರಾಮಾನುಜರನ್ನು ಆಶ್ರಯಿಸಿ ಆ ಒಂದು ಕಾಮಾದಿ ದೋಷದಿಂದ ನಾವು ಸಂಪೂರ್ಣವಾಗಿ ಬಿಡುಗಡೆ ಹೊಂದಿ ಅವರ ಶ್ರೀಪಾದಗಳನ್ನೇ ನಂಬಿ ಜೀವನವನ್ನು ಮಾಡೇ ಮಾಡುತ್ತೇವೆ ಎಂಬುದನ್ನು ಈ 2 ಶ್ಲೋಕಗಳಲ್ಲಿ ತಿಳಿಸಿದ್ದಾರೆ. ಹಾಗಾದರೆ ಆಚಾರ್ಯ ರಾಮಾನುಜರಿಗೆ ಇದ್ದಂತಹ ಒಂದು ಧೀಶಕ್ತಿಯನ್ನು, ಕಾಮಾದಿ ದೋಷಗಳನ್ನು ಹೋಗಿಸುವಂತಹ ಶಕ್ತಿಯನ್ನು ಯಾವ ಯಾವ ಪ್ರಕರಣಗಳಲ್ಲೆಲ್ಲ ನಾವು ನೋಡಬಹುದು? ಧನುರ್ದಾಸನ ವಿಚಾರ, ಪಿಳ್ಳೆ ಒರಂಗಾವಿಲ್ಲಿದಾಸರ್, ಅನೇಕ ಚರಿತ್ರೆಗಳು ಶ್ರೀರಾಮಾನುಜರ ವೈಭವದಲ್ಲಿ ಚರಿತ್ರೆಯಲ್ಲಿ ನಾವು ಕಾಣಬಹುದಾಗಿದೆ. ಅದರಲ್ಲಿ ಅನೇಕ ಸಂದರ್ಭಗಳಲ್ಲಿ ನಮ್ಮ ವಿಷಯಕ್ಕೆ ಗೋಚರವಾಗದೇ ಇರುವಂತಹ ಒಂದು ರಾಮಾನುಜರ ಚರಿತ್ರೆಯ ಭಾಗವನ್ನು ಚರಮೋಪಾಯ ನಿರ್ಣಯಂ ಗ್ರಂಥದಲ್ಲಿ ನಾಯನಾರ ಅಚ್ಚಾನ್ ಪಿಳ್ಳೆಯವರು ಅನುಗ್ರಹಿಸಿದ್ದಾರೆ. ನಮ್ಮ ಸಂಪ್ರದಾಯದ ಅಭಯಪ್ರದ ರಾಜರಾದಂತಹ ಪೆರಿಯವಾಚಾನ್ ಪಿಳ್ಳೆಯವರ ಮಗ ನಾಯನಾರ ಅಚ್ಚಾನ್ ಪಿಳ್ಳೈ ಅವರು ಒಂದು ಗ್ರಂಥವನ್ನು ರಚಿಸಿದ್ದಾರೆ, ಚರಮೋಪಾಯ ನಿರ್ಣಯಂ. ಆ ಗ್ರಂಥದಲ್ಲಿ ಒಂದು ಅದ್ಭುತವಾದಂತಹ ಸನ್ನಿವೇಶವನ್ನು ನಮಗೆ ಕಣ್ಣು ಮುಂದೆ ಕೊಟ್ಟಿದ್ದಾರೆ. ಶ್ರೀರಂಗ ಕ್ಷೇತ್ರದಲ್ಲಿ ರಾಜ ಮಹೇಂದ್ರ ಪೆರುಮಾಳ್ ಅರಯ್ಯರ್ ಎಂಬುದಾಗಿ ಅರಯ್ಯರ್ ಸೇವೆಯಲ್ಲಿ ಇದ್ದಂತಹ ಒಬ್ಬರು ಆಚಾರ್ಯರು. ಅವರು ನಿತ್ಯ ರಂಗನಾಥನಿಗೆ ಅರಯ್ಯರ್ ಸೇವೆಯನ್ನು ಮಾಡುವುದು, ಗಾನದ ರೂಪಾಂತರದಲ್ಲಿ, ನಾಟ್ಯ ರೂಪಾಂತರದಲ್ಲಿ, ಅಭಿನಯ ರೂಪದಲ್ಲಿ, ಹೀಗೆ ಆ ಒಂದು ಅರಯ್ಯರ್ ಸೇವೆಯ ವೈಭವವನ್ನು ತಾವೆಲ್ಲ ಕಂಡಿದ್ದೀರಿ, ಕೇಳಿದ್ದೀರಿ. ಅಂತಹ ಅರಯ್ಯರ್ ಸೇವೆಯಲ್ಲಿ ಇದ್ದವರು ರಾಜ ಮಹೇಂದ್ರ ಪೆರುಮಾಳ್ ಅರಯ್ಯರ್. ಅವರ ಮಗ ಅರಂಗಮಾಳಿಗೈ ಎಂಬುದಾಗಿ. ಅವರ ಮಗನ ಹೆಸರು ಅರಂಗಮಾಳಿಗೈ. ರಾಜ ಮಹೇಂದ್ರ ಪೆರುಮಾಳ್ ಅರಯ್ಯರ್ ನಿತ್ಯ ಅರಯ್ಯರ್ ಸೇವೆಯನ್ನು ಮಾಡುವುದರಲ್ಲೇ ತಮ್ಮ ಕಾಲವನ್ನು ಕಳೆಯುವಂತಹ ಒಂದು ಜೀವನ ಶೈಲಿ, ನಿತ್ಯ ರಂಗನಾಥನಿಗೆ ಅರಯ್ಯರ್ ಸೇವೆ ಮಾಡುವುದು. ಆದರೆ ಅವರ ಮಗ ಅರಂಗಮಾಳಿಗೈ ತಂದೆಯ ಮಾತನ್ನು ಉಲ್ಲಂಘನೆ ಮಾಡಿ, ಯಾವುದೇ ಕಾರಣಕ್ಕೂ ತಂದೆಗೂ ನನಗೂ ಸಂಪರ್ಕವೇ ಇಲ್ಲ ಎನ್ನುವಂತಹ ಜೀವನವನ್ನು ಅಳವಡಿಸಿಕೊಂಡು ಶಾಸ್ತ್ರ, ಸಂಪ್ರದಾಯ, ಆಚಾರ, ವಿಚಾರ ಯಾವುದನ್ನೂ ಮನಸ್ಸಿಗೆ ತೆಗೆದುಕೊಳ್ಳದೆ ತನ್ನ ಮನಸೋ ಇಚ್ಛೆ ಜೀವನ ಮಾಡುವಂತಹ ಒಂದು ಜೀವನ ಶೈಲಿಯನ್ನು ರೂಪಿಸಿಕೊಂಡಿರುತ್ತಾನೆ. ಇದು ಬಹಳ ವ್ಯಥೆ ಅರಯ್ಯರ್ ಸ್ವಾಮಿಗಳಿಗೆ. ಆದರೂ ಮಗನ ವಿಚಾರದಲ್ಲಿ ಏನನ್ನೂ ಹೇಳಲಾಗದೆ ಬಹಳಷ್ಟು ವ್ಯಥೆ ಪಡುವಂತಹ ಸಮಯ. ಒಂದು ದಿನ ರಾಮಾನುಜಾಚಾರ್ಯರು ರಂಗನಾಥನ ದರ್ಶನಕ್ಕಾಗಿ ದೇವಾಲಯದಲ್ಲಿದ್ದಾರೆ. ಭಗವಂತನಿಗೆ ಆರಾಧನೆಯಾಗುತ್ತಿದೆ, ಅರಯ್ಯರ್ ಸೇವೆಯಾಗಬೇಕು. ರಾಜ ಮಹೇಂದ್ರ ಪೆರುಮಾಳ್ ಅರಯ್ಯರ್ ಸೇವೆಗಾಗಿ ಬಂದರು. ಬಹಳ ವಯಸ್ಸಾಗಿದ್ದರಿಂದ ಕಷ್ಟಪಟ್ಟು ನಡೆದು ಬಂದು ಅರಯ್ಯರ್ ಸೇವೆಯನ್ನು ಮಾಡಿ ಹಿಂತಿರುಗುವಂತಹ ಸಮಯದಲ್ಲಿ ಆಚಾರ್ಯ ರಾಮಾನುಜರು ಅವರನ್ನು ನೋಡಿ, ತಾವು ಏಕೆ ಬಹಳ ವಯಸ್ಸಾದ ಕಾಲದಲ್ಲಿ ಕಷ್ಟಪಡುತ್ತೀರಿ, ತಮ್ಮ ಮಗನನ್ನು ಕಳಿಸಬಹುದಲ್ಲವೇ ಎಂಬುದಾಗಿ ಹೇಳಿದರು. ಆಗ ರಾಜ ಮಹೇಂದ್ರ ಪೆರುಮಾಳ್ ಅರಯ್ಯರಿಗೆ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಬಿಡಿತು. ಯಾವ ಉತ್ತರವನ್ನೂ ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ. ಹಾಗೇ ನಿಧಾನವಾಗಿ ಮಂದಗತಿಯಲ್ಲಿ ತಮ್ಮ ಮನೆಯನ್ನು ಸೇರಿಬಿಟ್ರು. ಇತ್ತ ರಾಮಾನುಜಾಚಾರ್ಯರು ತಮ್ಮ ಶಿಷ್ಯರನ್ನು ಕೇಳಿದ್ರಂತೆ, ಯಾಕೆ ನಾನೇನಾದರೂ ತಪ್ಪು ಕೇಳಿಬಿಟ್ನೆ, ಯಾಕೆ ಅವರ ಕಣ್ಣಲ್ಲಿ ನೀರು ತುಂಬಿಕೊಳ್ತು, ಅವರಿಗೇನಾದರೂ ನೋವಿದೆಯೇ ಎಂಬುದಾಗಿ. ಆವಾಗ ಆ ಶಿಷ್ಯರು ಹೇಳಿದ್ರು ಆ ವಿಚಾರವನ್ನು. ಅವರ ಮಗ ಇವರ ಒಂದು ಸ್ವಾಧೀನದಲ್ಲಿಲ್ಲ,
ತನ್ನ ಮನಸೋ ಇಚ್ಛೆ ತಿರುಗಾಡುತ್ತಿದ್ದಾನೆ. ಎಷ್ಟು ಹೇಳಿದರೂ ಬುದ್ಧಿವಾದವನ್ನು ಸ್ವೀಕರಿಸಲಿಲ್ಲ. ಹಾಗಾಗಿಯೇ ಅವರು ಬಹಳ ವ್ಯಥೆಯಲ್ಲಿದ್ದಾರೆ. ಆಗ ಆಚಾರ್ಯ ರಾಮಾನುಜರು ಹಾಗಾದರೆ ಅವರ ಮಗನನ್ನು ಕರೆದುಕೊಂಡು ನನ್ನ ಬಳಿ ಬನ್ನಿ ಅಂಥೇಳಿ ಆ ಶಿಷ್ಯರನ್ನು ಕಳಿಸ್ತಾರೆ. ಆ ಶಿಷ್ಯರು ಮಗ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಹೋಗ್ತಾರೆ, ಸಿಗ್ತಾನೆ. ಒಂದು ಹೆಣ್ಣಿನ ವ್ಯಾಮೋಹದಲ್ಲಿರುವಂತಹ ಸಂದರ್ಭ. ಆಚಾರ್ಯರು ಕರೀತಿದ್ದಾರೆ, ಬರಬೇಕು ಅಂತ ಹೇಳಿದಾಗ ಆತ ಬರಲಿಲ್ಲ. ಅದನ್ನು ವಿಜ್ಞಾಪನೆ ಮಾಡಿದ್ರು ರಾಮಾನುಜಾಚಾರ್ಯರ ಬಳಿ. ರಾಮಾನುಜರು ಬಲವಂತವಾಗಿ ಅವನನ್ನು ಎಳೆದು ಕರ್ಕೊಂಡು ಬನ್ನಿ ಎಂಬುದಾಗಿ ಹೇಳಿದರು. ಸರಿ, ಅವರು ಕೂಡ ಅದೇ ರೀತಿ ಮಾಡಲಿಕ್ಕೆ ಮತ್ತೊಮ್ಮೆ ಹೋದರು. ಆಗ ಅರಂಗಮಾಳಿಗೆ, ನನಗೆ ಇಷ್ಟವಾದ ರೀತಿಯಲ್ಲಿ ಜೀವನ ಮಾಡೋದಕ್ಕೆ ನನಗೆ ಅವಕಾಶ ಇಲ್ಲವೇ, ಇದೆಂತಹ ಧೋರಣೆ ಎಂಬುದಾಗಿ ಎಲ್ಲ ಹೇಳಿದನಂತೆ. ಆದರೂ ಆಚಾರ್ಯರ ನಿಯಮನ ಬರಲೇಬೇಕು ಅಂತೇಳಿ ಶಿಷ್ಯವರ್ಗದವರು ಅವರನ್ನು ಕರೆದುಕೊಂಡು ಬಂದರು. ಆಗ ಇವನು ಎಷ್ಟು ಬೇಸರದಲ್ಲೋ ಕೋಪದಲ್ಲೋ ಅಲ್ಲಿಂದ ಹೊರಟು ಬಂದರೂ ಕೂಡ ಆಚಾರ್ಯ ರಾಮಾನುಜರ ಮುಂದೆ ನಿಂತ ತಕ್ಷಣದಲ್ಲೇ ಅವನಿಗೆ ಆ ಮನಸ್ಥಿತಿಯೇ ಬದಲಾಯಿತು. ಕೋಪವೇ ಇಲ್ಲ, ಅವರನ್ನು ಬೈಯಬೇಕು, ಯಾಕೆ ನನಗೆ ಈ ರೀತಿ ಮಾಡಿದ್ರಿ ಅಂತ ಹೇಳಬೇಕು ಅನ್ನೋ ಮನಸ್ಥಿತಿಯೇ ಇಲ್ಲ. ಆಗ ಆಚಾರ್ಯ ರಾಮಾನುಜರು ಅವನ್ನ ಒಳಗೆ ಕರ್ಕೊಂಡು ಹೋಗಿ ಬಾಗಿಲು ಹಾಕ್ಕೊಂಡ್ಬಿಟ್ರು. ಬಾಗಿಲು ಹಾಕ್ಕೊಂಡು ಅವನಿಗೆ ಉಪದೇಶವನ್ನು ಮಾಡಿದ ಮೇಲೆ ಸಾಕ್ಷಾತ್ತಾಗಿ ಅವರ ಶ್ರೀಪಾದಗಳನ್ನು ಅವನ ತಲೆಯ ಮೇಲಿಟ್ಟರು. ಆಚಾರ್ಯ ರಾಮಾನುಜರು ತಮ್ಮ ಶ್ರೀಪಾದಗಳನ್ನು ಅರಂಗಮಾಳಿಗೆಯ ತಲೆಯ ಮೇಲಿಟ್ಟರು. ಇಟ್ಟಿದ ತಕ್ಷಣದಲ್ಲೇ ಅವನಿಗೆಂತಹ ಒಂದು ವಿಸ್ಮಯ ಏರ್ಪಡ್ತು. ಆಗ ರಾಮಾನುಜರು ಅವನನ್ನು ಕೇಳಿದ್ರು, ನೀನು ಯಾವ ಸ್ಥಳದಲ್ಲಿದ್ದೀಯೋ ಅಲ್ಲಿಯ ಸುಖಕ್ಕೂ ಇಲ್ಲಿಯ ಶ್ರೀಪಾದದ ಸುಖಕ್ಕೂ ಇರುವಂತಹ ವ್ಯತ್ಯಾಸವನ್ನು ಅರಿತೆಯಾ ಅಂತ ಕೇಳಿದ್ರು. ಇಷ್ಟು ದಿನ ತಪ್ಪು ಮಾಡಿಬಿಟ್ಟೆ ಆಚಾರ್ಯರೇ, ತಮ್ಮ ಶ್ರೀಪಾದಗಳನ್ನೇ ಗತಿಯಂತ ಈಗ ಬಂದಿದ್ದೇನೆ, ಕಾಪಾಡಿ ಅಂಥೇಳಿ ತನ್ನ ಮನಪರಿವರ್ತನೆಯಾಗಿ ತಮ್ಮ ತಂದೆಯವರಿಗೆ ಅವನು ಒತ್ತಾಸೆಯಾಗಿದ್ದು ಶ್ರೀರಂಗದಲ್ಲಿ ಅರೆಯರ್ ಸೇವೆಯನ್ನು ಮುಂದುವರಿಸಿದ ಎನ್ನುವುದು ಮುಂದಿನ ಚರಿತ್ರೆ. ಕಾಮಾದಿದೋಷಹರಮಾಶ್ರಿತ ಕಾಮಾದಿದೋಷಹರಂ ಕಾಮಂ ವಿರುದ್ಧಮಖಿಲಂಚ ನಿವರ್ತಯತ್ವಂ. ಕಾಮಾದಿದೋಷಗಳನ್ನು ಹೋಗಲಾಡಿಸುವುದರಲ್ಲಿ ಆಚಾರ್ಯ ರಾಮಾನುಜರಿಗಿರುವಂತಹ ಧೀಶಕ್ತಿಗೆ ಇದೊಂದು ಬಹಳ ಉತ್ತಮವಾದ ನಿದರ್ಶನ. ಹೆಣ್ಣಿನ ವ್ಯಾಮೋಹದಲ್ಲೇ ಇದ್ದಂತಹ ಅಂತಹವನನ್ನೂ ಕೂಡ ಭಗವಂತನ ಸೇವೆಗೆ ಮೀಸಲಿಟ್ಟಂತಹ ಕೀರ್ತಿ ಆಚಾರ್ಯ ರಾಮಾನುಜರೊಬ್ಬರಿಗೇ ಸಲ್ಲುತ್ತದೆ. ಹಾಗಾಗಿ ಆಚಾರ್ಯ ರಾಮಾನುಜರ ವಿಷಯದಲ್ಲಿ ಇದೆಲ್ಲವನ್ನೂ ಅರಿತಿದ್ದಂತಹ ಸ್ವಾಮಿ ಮಣವಾಳ ಮಾಮುನಿಗಳು ಕಾಮಾದಿದೋಷಹರಂ ಆತ್ಮಪದಾಶ್ರಿತಾನಾಂ ಎಂಬುದಾಗಿ ಮೊದಲನೆಯ ಶ್ಲೋಕದಲ್ಲೂ ಉಪಸಂಹಾರವಾದ 19ನೇ ಶ್ಲೋಕದಲ್ಲೂ ರಾಮಾನುಜರ ವಿಷಯವಾಗಿ ವಿಶೇಷವಾಗಿ ಕೊಂಡಾಡಿದ್ದಾರೆ. ಅಂತಹ ವಿಷಯವನ್ನು ನಾವು ಕೂಡ ಇಲ್ಲಿ ಅನುಭವಿಸಲೇಬೇಕು. ಇನ್ನು ಮೊದಲನೆಯ ಶ್ಲೋಕವನ್ನು ಈಗಾಗಲೇ ಅನುಸಂಧಾನ ಮಾಡಿದ್ದೇವಲ್ಲ. ಪ್ರೇಮಾವಿಲಾಷಯ ಪರಾಂಕುಶ ಪಾದಭಕ್ತಂ ಆಚಾರ್ಯ ರಾಮಾನುಜರಿಗಿರುವಂತಹ ಮತ್ತೊಂದು ವಿಶೇಷಣ. ಪರಾಂಕುಶ ಪಾದಭಕ್ತಂ. ಸ್ವಾಮಿ ನಮ್ಮಾಳ್ವಾರರ ಶ್ರೀಪಾದಗಳನ್ನೇ ಸರ್ವದಾ ಧ್ಯಾನದಲ್ಲಿ ಕೊಂಡಿದ್ದವರು ಆಚಾರ್ಯ ರಾಮಾನುಜರು. ಅವರಿಗೆ ನಮ್ಮಾಳ್ವಾರ್ ಅವರ ತಿರುವಾಯ್ಮೊಳಿ ಗ್ರಂಥ ಅಂದರೆ ಬಹಳಷ್ಟು ಪ್ರೀತಿ. ಅವರಿಗೂ ಕೂಡ ಅಷ್ಟೇ ಪ್ರಾವೀಣ್ಯತೆ ಆಚಾರ್ಯರಲ್ಲಾದ ನಮ್ಮಾಳ್ವಾರಲ್ಲೂ ಅವರ ಗ್ರಂಥದಲ್ಲೂ. ಹಾಗಾಗಿಯೇ ಪರಾಂಕುಶ ಪಾದಭಕ್ತಂ ಎಂಬುದಾಗಿ ಕೊಂಡಾಡಿದ್ದಾರೆ. ಪ್ರಾರಂಭದಲ್ಲಿ ಗ್ರಂಥ ಪರಿಚಯವನ್ನು ಮಾಡುವಾಗ ರಾಮಾನುಜನೂತ್ತಂದಾದಿಯ ಸಾರ ಯತಿರಾಜ ವಿಂಶತಿ ಎಂಬುದಾಗಿ ಹೇಳಿದೆ. ರಾಮಾನುಜನೂತ್ತಂದಾದಿಯ ಮೊದಲನೆಯ ಪಾಶುರದಲ್ಲೂ ಮಾರ ನಡಿಪಣಿಂದುಯಿಂದವನ್ ಎಂಬುದಾಗಿ ಅಮುದನಾರ್ ಹಾಡಿದ್ದಾರೆ. ನಮ್ಮಾಳ್ವಾರರವರ ಶ್ರೀಪಾದಗಳನ್ನು ಆಶ್ರಯಿಸಿ ಉಜ್ಜೀವನವನ್ನು ಕಂಡುಕೊಂಡಂತಹವರು ಆಚಾರ್ಯ ರಾಮಾನುಜರು. ಅದೇ ರೀತಿಯಾಗಿ ಸಂಸ್ಕೃತದಲ್ಲಿ ಇವರು ಪರಾಂಕುಶ ಪಾದಭಕ್ತಂ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿಯೇ ಸಂಪೂರ್ಣವಾಗಿ ರಾಮಾನುಜನೂತ್ತಂದಾದಿಯ ಸಾರವನ್ನೇ ಯತಿರಾಜ ವಿಂಶತಿಯಲ್ಲೂ ಕೂಡ ವಿಜ್ಞಾಪಿಸಿದ್ದಾರೆ ಅನ್ನೋದನ್ನು ನಾವು ಈ ರೀತಿಯಾಗಿ ಗ್ರಹಿಸಬೇಕು. ಇನ್ನು ಮೊದಲನೆಯ ವಿಷಯದಲ್ಲಿ ಮೊದಲನೆಯ ಶ್ಲೋಕದಲ್ಲಿ ಎರಡನೆಯ ಶ್ಲೋಕದಲ್ಲಿ ವಿಷಯ ಪೂರ್ತಿ ಮಾಡಿದ್ದಾರೆ ಎಂಬುದಾಗಿ ವಿಜ್ಞಾಪಿಸಿದೆ. ಶ್ರೀರಂಗರಾಜ ಚರಣಾಂಬುಜರಾಜಹಂಸಂ ಶ್ರೀಮತ್ಪರಾಂಕುಶ ಪದಾಂಬುಜ ಭೃಂಗರಾಜಂ ಶ್ರೀಭಟ್ಟನಾಥ ಪರಕಾಲ ಮುಖಾಬ್ಜಮಿತ್ರಂ ಶ್ರೀವತ್ಸಚಿನ್ನ ಶರಣಂ ಯತಿರಾಜಮೀಡೆ. ಇಲ್ಲೂ ಕೂಡ ಶ್ರೀರಂಗರಾಜ ಚರಣಾಂಬುಜ ರಾಜಹಂಸಂ ಪರಾಂಕುಶ
ಭೃಂಗರಾಜಂ ಎಂಬುದಾಗಿಯೂ ಕೂಡ ಪಾದಭಕ್ತ ಆ ಒಂದು ನಮ್ಮಾಳ್ವಾರರ ಶ್ರೀಪಾದಗಳಲ್ಲಿರುವಂತಹ ತಾವರೆ ಹೂವಿನ ಆ ಒಂದು ರಸವನ್ನು ಹೀರುವುದರಲ್ಲೇ ತಮ್ಮ ಜೀವನಕ್ಕೆ ಸಂತೋಷ ಕೊಟ್ಟಂತಹ ರಾಮಾನುಜರು. ನೋಡಿ ಎಷ್ಟು ರೀತಿಯಾದಂತಹ ವಿಶೇಷಣಗಳಿಂದ ಕೊಂಡಾಡುವಂತಹ ಶ್ಲೋಕಗಳು. ಇದನ್ನೇ ವಿಷಯ ಪೂರ್ತಿಯಾಗಿ ವಿಜ್ಞಾಪಿಸಿದ್ದಾರೆ ಎಂಬುದಾಗಿ ಹೇಳಿತು. ಇನ್ನು 3ನೆಯ ಶ್ಲೋಕ, ವಾಚಾಯತೀಂದ್ರ ಮನಸಾ ವಪುಷಾ ಚ ಯುಷ್ಮತ್ ಪಾದಾರವಿಂದಯುಗಳಂ ಭಜತಾಂ ಗುರುಣಾಂ ಕೂರಾಧಿನಾಥ ಕುರುಕೇಶ ಮುಖಾದ್ಯ ಪುಂಸಾಂ ಪಾದಾನುಚಿಂತನ ಪರಃ ಸತತಂ ಭವೇಯಂ ನಿತ್ಯಂ ಯತೀಂದ್ರ ತವ ದಿವ್ಯ ವಪುಸ್ಮೃತೌ ಮೇ ಸಕ್ತಂ ಮನೋ ಭವತು ವಾಗ್ಗುಣಕೀರ್ತನೇಸೌ ಕೃತ್ಯಂಚ ದಾಸ್ಯ ಕರಣೇ ತು ಕರದ್ವಯಸ್ಯ ವೃತ್ಯಂತರೇಸ್ತು ವಿಮುಖಂ ಕರಣತ್ರಯಂಚ ಅಷ್ಟಾಕ್ಷರಾಖ್ಯಮನುರಾಜ ಪದತ್ರಯಾರ್ಥನಿಷ್ಠಾಂ ಮಮಾತ್ರ ವಿತರಾಬ್ಧ್ಯ ಯತೀಂದ್ರನಾಥ ಶಿಷ್ಟಾಗ್ರಗಣ್ಯ ಜನಸೇವ್ಯ ಭವತ್ಪದಾಬ್ಜೆ ಹೃಷ್ಟಾಸ್ತು ನಿತ್ಯಮನುಭೂಯ ಮಮಾಸ್ಯ ಬುದ್ಧಿ. 3, 4, 5ನೆಯ ಶ್ಲೋಕದಲ್ಲಿ ಪ್ರಾಪ್ಯ ಪ್ರಾರ್ಥನೆ ಎಂಬುದಾಗಿ ಹೇಳಿದೆ. ಆಚಾರ್ಯ ರಾಮಾನುಜರ ಶ್ರೀಪಾದಗಳಿಗೆ ಕೈಂಕರ್ಯವನ್ನು ಮಾಡುವುದೇ ಪ್ರಧಾನತಮವಾಗಿಕೊಂಡೇ ಪಾದಾನುಚಿಂತನ ಪರಸ್ಸತತಂ ಭವೇಯಂ ಎಂಬುದಾಗಿಯೋ ಕೃತ್ಯಂಚ ದಾಸ್ಯಕರಣೇತು ಕರದ್ವಯಸ್ಯ ಎಂಬುದಾಗಿಯೋ ಭವತ್ಪದಾಬ್ಜೆ ಹೃಷ್ಟಾಸ್ತು ನಿತ್ಯಂ ಅನುಭೂಯ ಮಮಾಸ್ಯ ಬುದ್ಧಿ ತಮ್ಮ ಶ್ರೀಪಾದಗಳಿಗೆ ಕೈಂಕರ್ಯವನ್ನು ಮಾಡುವುದೇ ನನಗೆ ಏಕಮೇವ ಒಂದು ವಿಚಾರವಾಗಿದೆ ಎಂಬುದನ್ನು 3, 4, 5ನೆಯ ಶ್ಲೋಕಗಳಲ್ಲಿ ವಿಜ್ಞಾಪಿಸಿದರು. ಮೊದಲ 2 ಶ್ಲೋಕ ವಿಷಯ ಪೂರ್ತಿ, 3, 4, 5ನೆಯ ಶ್ಲೋಕಗಳಲ್ಲಿ ಪ್ರಾಪ್ಯ ಪ್ರಾರ್ಥನೆ. ನಮಗೆ ಪ್ರಾಪ್ಯ ಯಾವುದು? ಭಗವಂತನಿಗೆ ಕೈಂಕರ್ಯವನ್ನು ಮಾಡುವುದೇ ಎನ್ನುವಂತಹ ಪ್ರಥಮ ಪರ್ವದ ವಿಷಯದೊಂದಿಗೆ ಆಚಾರ್ಯರಿಗೆ ಕೈಂಕರ್ಯವನ್ನು ಮಾಡುವುದೇ ಎನ್ನುವಂತಹ ಚರಮ ಪರ್ವದ ವಿಷಯವನ್ನು ಕೂಡ ಇಲ್ಲಿ ನಾವು ಅನುಭವಿಸುತ್ತಿದ್ದೇವೆ. ಇನ್ನು ಈಗಾಗಲೇ ಹೇಳಿದಾಗೆ 6ರಿಂದ 12ನೆಯ ಶ್ಲೋಕವರೆಗೂ ಕೂಡ ಆಕಿಂಚಿನ್ಯತ್ವಂ, ದೋಷಭೂಯಸ್ತ್ವಂ, ಅಪರಾಧಭೂಯಸ್ತ್ವಂ ಎನ್ನುವಂತಹ ಅಂಶಗಳನ್ನು ವಿಜ್ಞಾಪಿಸುತ್ತಿದ್ದಾರೆ. ಅಲ್ಪಾಪಿಮೇನ ಭವದೀಯ ಪದಾಬ್ಜ ಭಕ್ತಿ ಶಬ್ದಾದಿಭೋಗರುಚಿರನ್ವಹಮೇಧತೇಹ ಮತ್ಪಾಪಮೇವ ಹಿ ನಿದಾನಮಮುಷ್ಯನಾನ್ಯತ್ ತದ್ವಾರಯಾರ್ಯಯತಿರಾಜದಯೈಕಸಿಂಧೋ ವೃತ್ತ್ಯಾ ಪಶುರ್ನರವಪುಸ್ತ್ವಹಮೀದೃಶೋऽಪಿ ಶ್ರುತ್ಯಾದ್ದಿಸಿದ್ಧನಿಖಿಲಾತ್ಮಗುಣಾಶ್ರಯೋऽಯಂ ಇತ್ಯಾದರೇಣ ಕೃತಿನೋऽಪಿ ಮಿತಪ್ರವಕ್ತುಂ ಅದ್ಯಾಪಿ ವಂಚನಪರೋऽತ್ರ ಯತೀಂದ್ರವರ್ತೆ ದುಃಖಾವಹೋಹಮನಿಶಂ ತವ ದುಷ್ಟಚೇಷ್ಟಃ ಶಬ್ದಾದಿಭೋಗನಿರತಃ ಶರಣಾಗತಾಖ್ಯಃ ತ್ವತ್ಪಾದಭಕ್ತ ಇವ ಶಿಷ್ಟಜನೌಗಮಧ್ಯೆ ಮಿಥ್ಯಾಚರಾಮಿ ಯತಿರಾಜ ತತೋಸ್ಮಿ ಮೂರ್ಖಃ ನಿತ್ಯಂ ತ್ವಹಂ ಪರಿಭವಾಮಿ ಗುರುಂಚ ಮಂತ್ರಂ ತದ್ದೇವತಾಮಪಿ ನ ಕಿಂಚಿದಹೋ ಬಿಭೇಮಿ ಇತ್ತಂ ಶಠೋಪ್ಯಶಠವದ್ಭವದೀಯ ಸಂಗೆ ಹೃಷ್ಟಶ್ಚರಾಮಿ ಯತಿರಾಜ ತತೋಸ್ಮಿ ಮೂರ್ಖಃ ಆಹಂತ ಹಂತ ಮನಸಾ ಕ್ರಿಯಯಾ ಚ ವಾಚ ಯೋಹಂಚರಾಮಿ ಸತತಂ ತ್ರಿವಿಧಾಪಚಾರಾನ್ ಸೋಹಂ ತವಾಃ ಪ್ರಿಯಕರಃ ಪ್ರಿಯಕೃತ್ವದೇವ ಕಾಲಂ ನಯಾಮಿ ಯತಿರಾಜ ತತೋಸ್ಮಿ ಮೂರ್ಖಃ ಪಾಪೇ ಕೃತೆ ಯದಿ ಭವಂತಿ ಭಯಾನುತಾಪಲಜ್ಜಾಃ ಪುನಃ ಕರಣಮಸ್ಯ ಕಥಂ ಘಟೇತ ಮೋಹೇನ ಮೇನ ಭವದೀಯ ಭಯಾದಿಲೇಶಃ ತಸ್ಮಾತ್ ಪುನಃ ಪುನರಗಂ ಯತಿರಾಜ ಕುರ್ವೇ ಅಂತರ್ಬಹಿಃ ಸಕಲವಸ್ತುಷು ಸಂತಮೀಶಂ ಅಂತಃಪುರಸ್ಥಿತಮಿವಾಹಮವೀಕ್ಷ್ಯಮಾಣಃ ಕಂದರ್ಪವಶ್ಯ ಹೃದಯಃ ಸತತಂ ಭವಾಮಿ ಹಂತ ತ್ವದಗ್ರಗಮನಸ್ಯ ಯತೀಂದ್ರನಾರ್ಹಃ.
6ನೆಯ ಶ್ಲೋಕದಿಂದ 12ನೆಯ ಶ್ಲೋಕದ ಪೂರ್ತ ಆಕಿಂಚಿನ್ಯತ್ವಂ ದೋಷಭೂಯಸ್ತ್ವಂ ಅಪರಾಧಭೂಯಸ್ತ್ವಂ ಪಾಪೇ ಕೃತೇಃ ಯದಪಚಾರಃ ಅಪರಾಧಾಃ, ಹೀಗೆ ಆ ಒಂದು ವಿಷಯಗಳನ್ನೆಲ್ಲ ನಾವು ಕೇಳಿಸ್ಕೊಂಡಿದ್ದೇವೆ. ಮಿಥ್ಯಾಚರಾಮಿ ಯತಿರಾಜೆ ತಥೋಸ್ಮಿ ಮೂರ್ಖ, ನಾನು ಮಾಡಿದಂತಹ ಒಂದು ವಿಷಯವೂ ಕೂಡ ಒಳ್ಳೆಯದಾಗಿಲ್ಲವಲ್ಲ. ಅಹಮಸ್ಮಿ ಅಪರಾಧಾನಾಂ ಆಲಯಂ ಎಂಬುದಾಗಿ ಆ ಒಂದು ಪುರಾಣದ ಉಕ್ತಿ ಏನಿದೆ, ಅಂತಹ ವಿಚಾರವನ್ನೇ ಇಲ್ಲೂ ಕೂಡ ಹೇಳುವ ಅರ್ಥದಲ್ಲಿ ಸ್ವಾಮಿ ಮಣವಾಳ ಮಾಮುನಿಗಳು ಈ ಒಂದು ವಿಚಾರವನ್ನೆಲ್ಲ ಇಲ್ಲಿ ತಿಳಿಸುತ್ತಿದ್ದಾರೆ. ಇನ್ನು 13ನೆಯ ಶ್ಲೋಕದಲ್ಲಿ ವಿರೋಧಿ ನಿವೃತ್ತಿ ಪ್ರಾರ್ಥನೆ ಎಂಬುದಾಗಿ ಹೇಳಿದೆ. ತಾಪತ್ರಯೀ ಜನಿತ ದುಃಖ ನಿಪಾತಿನೋಪಿ ದೇಹಸ್ಥಿತೌ ಮಮ ರುಚಿಸ್ತು ನ ತನ್ನಿವೃತ್ತೌ ಏತಸ್ಯ ಕಾರಣಮಹೋ ಮಮ ಪಾಪಮೇವ ನಾಥತ್ವಮೇವ ಹರತತ್ಯತಿರಾಜ ಶೀಘ್ರಂ. ಆ ನಿವೃತ್ತಿಯಾಗಬೇಕು, ವಿರೋಧಿ ನಿವೃತ್ತಿಯಾಗಬೇಕು. ನಂತರದಲ್ಲಿ ಭಗವಂತನಲ್ಲೇ ಆಚಾರ್ಯರಲ್ಲಿ ನಾವು ಆ ಒಂದು ಸೇವೆಯನ್ನು ಮಾಡಲಿಕ್ಕೆ ಅವಕಾಶವಾಗಬೇಕು. ಅಂತಹ ವಿಚಾರವನ್ನು 13ನೆಯ ಶ್ಲೋಕದಲ್ಲಿ ವಿಜ್ಞಾಪಿಸಿದ್ದಾರೆ. ಇಂದು ಮುಂದಿನದು 14 ಮತ್ತು 15. ವಾಚಾಮಗೋಚರ ಮಹಾಗುಣದೇಶಿಕಾಗ್ರ್ಯ ಕೂರಾಧಿನಾಥ ಕಥಿತಾಖಿಲ ನೈಚ್ಯಪಾತ್ರಂ ಯೇಷೋಹಮೇವ ನ ಪುನರ್ಜಗದೀದೃಶಸ್ತತ್ ರಾಮಾನುಜಾರ್ಯ ಕರುಣೈವತು ಮದ್ಗತಿಸ್ತೆ ಶುದ್ಧಾತ್ಮಯಾ ಮುನಗುರುತ್ತಮಕೂರನಾಥ ಭಟ್ಟಾಖ್ಯದೇಶಿಕಪರೋಕ್ತ ಸಮಸ್ತನೈಚ್ಯಂ ಅದ್ಯಾಪ್ಯಸಂಕುಚಿತಮೇವ ಮಹೀಹಲೋಕೆ ತಸ್ಮಾದ್ಯತೀಂದ್ರ ಕರುಣೈವತು ಮದ್ಗತಿಸ್ತೆ. ರಾಮಾನುಜಾರ್ಯ ಕರುಣೈವತು ಮದ್ಗತಿಸ್ತೆ, ಯತೀಂದ್ರ ಕರುಣೈವತು ಮದ್ಗತಿಸ್ತೆ. ನೀನೇ ಗತಿ, ನಿನ್ನನ್ನು ಬಿಟ್ಟರೆ ನನಗಿನ್ಯಾರೂ ಗತಿಯಿಲ್ಲ ಎನ್ನುವಂತಹ ಅನನ್ಯ ಗತಿತ್ವವನ್ನು 14, 15ನೆಯ ಶ್ಲೋಕಗಳಲ್ಲಿ ವಿಜ್ಞಾಪಿಸಿದ್ದಾರೆ. ಇನ್ನು ಮುಂದಿನದು 16ನೇದು. ಶಬ್ದಾದಿಭೋಗ ವಿಷಯ ರುಚಿರಸ್ಮದೀಯ ನಷ್ಟಾ ಭವತ್ವಿಹ ಭವತ್ತಯಯಾ ಯತೀಂದ್ರ ತ್ವದ್ದಾಸದಾಸ ಗಣನಾಚರಮಾವಧೌವ್ಯಃ ತದ್ದಾಸ್ಯತೈಕರಸತಾಮವಿರತ ಮಮಾಸ್ತು. ವಿರೋಧಿ ನಿವೃತ್ತಿಪೂರ್ವಕ ಪ್ರಾಪ್ಯ ಚರಮಾವಧಿ ಪ್ರಾರ್ಥನೆ. ವಿರೋಧಿ ನಿವೃತ್ತಿಯಾಗಬೇಕು. ಅದು ನಿವೃತ್ತಿಯಾಗಿ ಅಷ್ಟಕ್ಕೆ ಇರಬಾರದು. ತನ್ಮೂಲಕ ಚರಮಾವಧಿ ಅಂದರೆ ಆ ಚರಮ ಪರ್ವವಾದಂತಹ ಆಚಾರ್ಯರೇ ನಮಗೆ ಪ್ರಾಪ್ಯವಾಗಿರಬೇಕು ಎನ್ನುವಂತಹ ಪ್ರಾರ್ಥನೆ ಇಲ್ಲಿ ಒಂದು 16ನೆಯ ಶ್ಲೋಕದಲ್ಲಿ ಕಾಣಲ್ಪಟ್ಟಿದೆ. ಇನ್ನು 17ನೇದು ಆಚಾರ್ಯ ರಾಮಾನುಜರಿಗಿರುವಂತಹ ಶಕ್ತಿ ವಿಶೇಷ. ಶ್ರುತ್ಯಗ್ರವೇದ್ಯ ನಿಜ ದಿವ್ಯ ಗುಣಸ್ವರೂಪ ಪ್ರತ್ಯಕ್ಷತಾಮುಪಗತಸ್ತ್ವಿಹ ರಂಗರಾಜಃ ವಶ್ಯಃ ಸದಾ ಭವತಿ ತೇ ಯತಿರಾಜ ತಸ್ಮಾತ್ ಶಕ್ತಸ್ವಕೀಯ ಜನ ಪಾಪ ವಿಮೋಚನೆ ತ್ವಂ. ಪಾಪಗಳಿಂದ ವಿಮೋಚನೆ ಆಗಲೇಬೇಕು. ಅದಕ್ಕೆ ರಾಮಾನುಜರ ಮುಖೇನವೇ ರಂಗರಾಜನನ್ನು ಪ್ರಾರ್ಥಿಸಬೇಕು. ರಾಮಾನುಜರಿರುವ ಶಕ್ತಿ ವಿಶೇಷ ಇಂಥದ್ದು. ಭಗವಂತ ಎಲ್ಲರ ಪಾಪವನ್ನೂ ಹೋಗಲಾಡಿಸುತ್ತಾನೆ ಎನ್ನುವುದು ಲೋಕವರಿತ ಸತ್ಯ. ಆದರೆ ಆ ಭಗವಂತನ ಕ್ರಿಯೆಗೆ ಆಚಾರ್ಯ ರಾಮಾನುಜರ ಒಂದು ಪ್ರೇರೇಪಣೆ, ಶಿಫಾರಸ್ಸು ಎನ್ನುವುದು ಬಹಳ ಮುಖ್ಯ. ರಾಮಾನುಜರು ಮುಂದೆ ನಿಂತು ಅವರ ಮುಖೇನವೇ ನಾವು ಭಗವಂತನನ್ನು ಆಶ್ರಯಿಸಿ ಪಾಪವನ್ನು ಹೋಗಲಾಡಿಸಿಕೊಳ್ಳಬೇಕು. ಅಲ್ಲಿಗೆ ರಾಮಾನುಜರ ಶಕ್ತಿ ವಿಶೇಷ ಎಂತಹದ್ದು ಎನ್ನುವುದನ್ನು 17ನೆಯ ಶ್ಲೋಕದಲ್ಲಿ ಸ್ವಾಮಿ ಮಣವಾಳ ಮಾಮುನಿಗಳು ವಿಜ್ಞಾಪಿಸಿದ್ದಾರೆ. ಇನ್ನು 18ನೆಯ ಶ್ಲೋಕ. ಕಾಲತ್ರಯೇಪಿ ಕರಣತ್ರಯ ನಿರ್ಮಿತಾತಿ ಪಾಪಕ್ರಿಯಸ್ಯ ಶರಣಂ ಭಗವತ್ಕ್ಷಮೈವ ಸಹ ಚ ತ್ವಯೈವ ಕಮಲಾ ರಮಣೇರ್ಥಿತಾ ಯತ್ ಕ್ಷೇಮಃ ಸಹೇವ ಹಿ ಯತೀಂದ್ರ ಭವಚ್ಛ್ರಿತಾನಾಂ. ಆಚಾರ್ಯ ರಾಮಾನುಜರನ್ನು ಆಶ್ರಯಿಸಿದವರಿಗೆ ಕ್ಷೇಮ ಉಂಟಾಗುವುದು.
ರಾಮಾನುಜರ ಸಂಬಂಧಿ ಪರಂಪರಾ ಭಗವದೇಕ ಉಪಾಯಂ ನಮಗೆ ರಕ್ಷಕವಾಗಿದೆ. ಅಂದರೆ ನಾವು ಒಬ್ಬರೇ ಹೋಗಿ ಭಗವಂತನಲ್ಲಿ ಪ್ರಾರ್ಥಿಸಿ ನೀನೇ ರಕ್ಷಕ ಎಂಬುದಾಗಿ ಹೇಳುವುದು ಪ್ರಥಮ ಪರ್ವನಿಷ್ಠರಲ್ಲಿ ಉಂಟು. ಆದರೆ ಸಂಪ್ರದಾಯ ರೀತ್ಯ ಚರಮ ಪರ್ವದಲ್ಲಿ ನಾವು ಆಚಾರ್ಯ ಮುಖೇನವೇ ಹೋಗಬೇಕು ಎನ್ನುವಂತಹದ್ದೇ ಬಹಳ ಮುಖ್ಯವಾಗಿರುವ ಹಿನ್ನೆಲೆಯಲ್ಲಿ ಈ ವಿಷಯವನ್ನು ಕೂಡ ಅಲ್ಲಿ ವಿಜ್ಞಾಪಿಸುತ್ತಿದ್ದಾರೆ. ಕಮಲಾ ರಮಣೇರ್ಥಿತಾಯತ್ ಕ್ಷೇಮ ಸಹೇವಹಿ ಯತೀಂದ್ರ ಭವಚ್ಛ್ರಿತಾನಾಂ. ಮುಂದಿನದು 19ನೆಯ ಶ್ಲೋಕ. ಈ ಶ್ಲೋಕದಲ್ಲಿ ತಮ್ಮ ಆಚಾರ್ಯರಾದ ತಿರುವಾಯ್ಮೊಳಿ ಪಿಳ್ಳೆಯನ್ನು ಸ್ತುತಿಸಿದ್ದಾರೆ. ಅವರಿದ್ದಿದ್ದರಿಂದಲೇ ಅವರು ತೋರಿಸಿಕೊಟ್ಟ ದಾರಿಯಾದ ಆಚಾರ್ಯ ರಾಮಾನುಜರನ್ನೇ ಗತಿಯಾಗಿ ವರಿಸುವುದು ನನಗೆ ಜೀವನದ ಮುಖ್ಯ ಉದ್ದೇಶವಾಗಿ ಬಿಟ್ಟಿತು ಎಂಬುದಾಗಿ ಹೇಳುವ ಅರ್ಥದಲ್ಲಿ ಶ್ರೀಮನ್ಯತೀಂದ್ರ ತವ ದಿವ್ಯ ಪದಾಬ್ಜ ಸೇವಾಂ ಶ್ರೀಶೈಲನಾಥ ಕರುಣಾ ಪರಿಣಾಮ ದತ್ತ ತಾಮನ್ವಹಂ ಮಮ ವಿವರ್ಧಯನಾಥ ತಸ್ಯಾತ್ ಕಾಮಂ ವಿರುದ್ಧಮಖಿಲಂಚ ನಿವರ್ತಯತ್ವಂ. ಆಚಾರ್ಯ ರಾಮಾನುಜರನ್ನು ವರಿಸಲು ಅವಕಾಶವಾಗಿದ್ದು ತಮ್ಮ ಆಚಾರ್ಯರಾದ ಶ್ರೀಶೈಲನಾಥ ಕರುಣಾ ಅವರ ಕರುಣೆಯಿಂದಲೇ ಎಂಬುದಾಗಿ 19ನೆಯ ಶ್ಲೋಕದಲ್ಲಿ ಆಚಾರ್ಯ ರುಚಿ ಪರಿಗೃಹೀತ ಸಂಬಂಧಿಯಾದವರಿಗೆಲ್ಲ ಪ್ರಾಪ್ಯ ವಿಷಯ ರಾಮಾನುಜರೇ ಎಂಬುದಾಗಿ ಹೇಳುವಂತಹದ್ದು. ಇನ್ನು ಕೊನೆಯದಾಗಿ 20ನೆಯ ಶ್ಲೋಕದಲ್ಲಿ ವಿಜ್ಞಾಪನಂ ಯದಿತಮತ್ಯತು ಮಾಮಕೀನಂ ಅಂಗೀಕುರುಷ್ವ ಯತಿರಾಜದಯಾಂಬುರಾಶೇ ಅಜ್ಞೋಯಮಾತ್ಮಗುಣಲೇಶ ವಿವರ್ಜಿತಶ್ಚ ತಸ್ಮಾದನನ್ಯ ಶರಣೋ ಭವತೀತಿ ಮತ್ವಾ. ಆತ್ಮಗುಣ ಅನ್ನೋದು ಯಾವ ಕಾರಣಕ್ಕೂ ನನ್ನ ಬಳಿ ಇಲ್ಲ. ಯಾವ ಗತಿಯೂ ಇಲ್ಲದೆ ನಿರ್ಗತಿಕನಾಗಿ ನಿಂತಿದ್ದೇನೆ. ಅಜ್ಞಾನ ತುಂಬಿ ಹೋಗಿದೆ. ಇನ್ನು ನನ್ನ ವಿಜ್ಞಾಪನೆಯನ್ನು ದಯಮಾಡಿ ಅಂಗೀಕರಿಸಿ ನನ್ನನ್ನು ಸ್ವೀಕರಿಸು ಪ್ರಭುವಾದ ಆಚಾರ್ಯ ರಾಮಾನುಜರೇ ಎಂಬುದಾಗಿ ವಿಜ್ಞಾಪನೆ ಮಾಡುವಂತಹದ್ದೇ 20ನೆಯ ಶ್ಲೋಕ. ವಿಜ್ಞಾಪನಂ ಎಂಬುದಾಗಿಯೂ ಪ್ರಾರ್ಥಿಸಿದ್ದಾರೆ. ಅಂಗೀಕುರುಷ್ವ ಅಂಗೀಕರಿಸಬೇಕಾಗಿದೆ ಎಂಬುದಾಗಿಯೂ ಪ್ರಾರ್ಥನೆ ಮಾಡಿದ್ದಾರೆ. ಆತ್ಮಗುಣಲೇಶ ವಿವರ್ಜಿತಶ್ಚ ತಸ್ಮಾದ್ ಅನನ್ಯ ಶರಣೋ ಭವತಿ ಇತಿ ಮತ್ತು ಅಜ್ಞಾನ ತುಂಬಿದೆ, ನಿರ್ಗತಿಕನಾಗಿ ನಿಂತಿದ್ದೇನೆ, ಅಂಧಕಾರ ಮಂಡಲದಲ್ಲಿದ್ದೇನೆ. ಆತ್ಮಗುಣವಂತೂ ಯಾವ ಕಾರಣಕ್ಕೂ ನನ್ನ ಬಳಿ ಇಲ್ಲ. ಇಷ್ಟೆಲ್ಲ ಇದ್ದರೂ ನನ್ನ ಮಾತನ್ನು ಅಂಗೀಕರಿಸಿ ನನ್ನ ಮೇಲೆ ಕೃಪೆ ತೋರುವಂತಹವರಾಗಿ ಆಚಾರ್ಯ ರಾಮಾನುಜರೇ ಎಂಬುದಾಗಿ ಪ್ರಾರ್ಥಿಸುವುದೇ 20ನೆಯ ಶ್ಲೋಕ. ಒಟ್ಟಾರೆ ಈ ಒಂದು ಗ್ರಂಥ ಪರಿಚಯದಲ್ಲಿ ಶ್ಲೋಕಗಳನ್ನು ಅನುಸಂಧಾನ ಮಾಡಿ ಅದರ ಒಂದು ಸಾರವನ್ನು ಮಾತ್ರ ತಮ್ಮ ಮುಂದೆ ವಿಜ್ಞಾಪಿಸಿದ್ದೇನೆ. ಈ ಒಂದು ಗ್ರಂಥಕ್ಕೆ 3 ಆಚಾರ್ಯರು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಶುದ್ಧ ಸತ್ವಂ ದೊಡ್ಡಯ್ಯಾಚಾರ್ಯರ್ ಎನ್ನುವಂತಹ ಆಚಾರ್ಯರು, ಪಿಳ್ಳೆಲೋಕಂ ಜೀಯರ್ ಎನ್ನುವಂತಹ ಆಚಾರ್ಯರು, ವಾಧೂಲ ವೀರರಾಘವಾಚಾರ್ಯ ಎನ್ನುವಂತಹ ಆಚಾರ್ಯರು. ಮೊದಲ 2 ಆಚಾರ್ಯರು ಮಣಿಪ್ರವಾಳ ಭಾಷೆಯಲ್ಲಿ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ವಾಧೂಲ ವೀರರಾಘವಾಚಾರ್ಯ ಎನ್ನುವಂತಹವರು ಸಂಸ್ಕೃತದಲ್ಲಿ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಈ 3 ಆಚಾರ್ಯರು ಬರೆದಂತಹ ವ್ಯಾಖ್ಯಾನವನ್ನು ಅವಲಂಬಿಸಿ ಒಂದೊಂದೇ ಶ್ಲೋಕವನ್ನು ಅನುಭವಿಸಿದ್ದೇ ಆದರೆ ಆಚಾರ್ಯ ರಾಮಾನುಜರ ಪರಿಪೂರ್ಣ ಜೀವನ ಚರಿತ್ರೆಯೇ ಅಲ್ಲಿ ನಮಗೆ ಕಾಣಿಬಿಡುತ್ತದೆ. ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ಭಕ್ತ ಶಿರೋಮಣಿ ಏನೆಲ್ಲ ಪ್ರಾರ್ಥನೆ ಮಾಡಿದ, ಆಗ ರಾಮಾನುಜರ ಉತ್ತರ ಯಾವ ರೀತಿಯಾಗಿತ್ತು, ಅವರನ್ನೇ ಬಲವಾಗಿ ನಾವು ಆಚಾರ್ಯರಾಗಿ ವರಿಸಿಕೊಂಡಾಗ ಆದಂತಹ ಅನುಭವ ಎಂತಹದ್ದು, ಆ ಮಜಲು ಯಾವ ರೀತಿಯಾಗಿರಬೇಕು, ಎಲ್ಲವನ್ನೂ ಕೂಡ ಬಹಳ ವಿಶದತಮವಾಗಿ ವಿವರಿಸಿದ್ದಾರೆ ಈ 3 ಆಚಾರ್ಯರು ತಮ್ಮ ವ್ಯಾಖ್ಯಾನ ಗ್ರಂಥಗಳಲ್ಲಿ. ಹಾಗಾಗಿ ಈ ಒಂದು ಗ್ರಂಥದ ಪರಿಚಯವನ್ನು ಮಾತ್ರ ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಮಾಡಲಿಕ್ಕೆ ಅವಕಾಶವಿರುವುದರಿಂದ ಆ ಗ್ರಂಥದ ಪರಿಚಯವನ್ನು ನಾವು ಈಗ ತಮ್ಮ ಮುಂದೆ ವಿಜ್ಞಾಪಿಸಿದ್ದೇನೆ. ಈ ಗ್ರಂಥದಲ್ಲಿ ಪ್ರತಿಯೊಬ್ಬರಿಗೂ ರುಚಿ ಜನಿಸಬೇಕು, ಪ್ರತಿಯೊಬ್ಬರೂ ಅಧ್ಯಯನ ಮಾಡಬೇಕು ಎನ್ನುವಂತಹ ಆಸೆ ಏರ್ಪಡಬೇಕು. ನಂತರದಲ್ಲಿ ಅದರ ಅರ್ಥ ವಿಶೇಷವನ್ನು ತಿಳಿಯುವಂತಹ ಮನಸ್ಸಾಗಬೇಕು. ಇದಾದಾಗ ಮಾತ್ರವೇ ಜೀಯರ್ ಸ್ವಾಮಿಗಳ ಆ ಒಂದು ಮನದ ಇಂಗಿತ ವಿಶ್ವಮಂಗಳ ಮಹೋತ್ಸವವಾಗುತ್ತದೆ.
ಅವರೇ ಏರ್ಪಡಿಸಿದಂತಹ ಅನೇಕ ಕಾರ್ಯಕ್ರಮಗಳಲ್ಲಿ ಇದೂ ಒಂದು ಕೂಡ ಬಹಳ ಮುಖ್ಯವಾದ್ದೆ. ಹಾಗಾಗಿಯೇ ತಾವೆಲ್ಲರೂ ಕೂಡ ಶ್ರೋತೃಗಳಾಗಿ ಈ ಗ್ರಂಥದ ಪರಿಚಯವನ್ನು ಈಗ ತೆಗೆದುಕೊಂಡು ಈ ಗ್ರಂಥವನ್ನು ಅಧ್ಯಯನ ಮಾಡಿ ಅರ್ಥವಿಶೇಷವನ್ನು ಮಾಡುತ್ತೀರಿ ಎಂಬುದಾಗಿ ನಾನು ಭಾವಿಸುತ್ತೇನೆ. ಇನ್ನು ಈ ಒಂದು ಉಪನ್ಯಾಸ ಮಾಲಿಕೆಯ ಮಧ್ಯದಲ್ಲಿ ಪ್ರಥಮ ಪರ್ವ, ಚರಮ ಪರ್ವ ಎಂಬುದಾಗಿ ಎಲ್ಲ ಸಂಬೋಧನೆ ಮಾಡಿದಂತಹ ಪಾರಿಭಾಷಿಕ ಪದಗಳ ಒಂದು ಸಣ್ಣ ಪರಿಚಯವನ್ನು ಮಾಡುತ್ತೆ. ಪ್ರಥಮ ಪರ್ವ ಎಂದರೆ ಭಗವಂತನನ್ನೇ ನಮಗೆ ಏಕಮಾತ್ರವಾಗಿ ಉಪಾಯವಾಗಿ ಉಪೇಯವಾಗಿಯೂ ನೋಡುವಂತಹದ್ದು. ಚರಮ ಪರ್ವ ಎಂಬುದಾಗಿ ಹೇಳಿದರೆ ಆಚಾರ್ಯರನ್ನೇ ಉಪಾಯವಾಗಿ ಉಪೇಯವಾಗಿ ಅನುಭವಿಸುವುದು. ಇನ್ನು ರಹಸ್ಯತ್ರಯವಿರುವುದು ಪ್ರಥಮ ಪರ್ವಕ್ಕೆ. ಹಾಗಿರುವಾಗ ಚರಮ ಪರ್ವಕ್ಕೆ ರಹಸ್ಯತ್ರಯ ಎಂಬುದು ಉಂಟೆ ಎಂಬುದಾಗಿ ಹೇಳಿದರೆ ಸಂಪ್ರದಾಯದಲ್ಲಿ ಅದಕ್ಕೂ ಅವಕಾಶವಿದೆ. ಚರಮ ಪರ್ವ ಪ್ರಥಮ ಪರ್ವಕ್ಕೆ ಶೇಷಭೂತವಾಗಿದೆ. ಹಾಗಾಗಿ ಆಚಾರ್ಯರಿಗೆ ವಿಷ್ಣುಶೇಷಿ ಎಂಬುದಾಗಿಯೂ ಒಂದು ಸಂಬೋಧನೆ ಉಂಟು. ಆಚಾರ್ಯ ರಾಮಾನುಜರನ್ನು ವಿಷ್ಣುಶೇಷಿ ಹೀಗೆ ಒಂದು ಗ್ರಂಥಗಳಲ್ಲೇ ತೋರಿಸಿದ್ದಾರೆ. ಈ ಒಂದು ಅರ್ಥದ ಹಿನ್ನೆಲೆಯಲ್ಲಿಯೇ ನಾವು ಈ ಒಂದು ವಿಚಾರವನ್ನು ಗ್ರಹಿಸುವಾಗ ವಿಷ್ಣುಶೇಷಿ ಎಂಬುದಾಗಿ ಹೇಳಿದಾಗ ಆಚಾರ್ಯ ರಾಮಾನುಜರ ವಿಚಾರದಲ್ಲಿ ಹೇಗೆ ಇದೆ ಎಂಬುದನ್ನೆಲ್ಲ ಗ್ರಂಥದ ರೂಪದಲ್ಲಿ ಈಗ ನಾವು ವಿಜ್ಞಾಪನೆ ಮಾಡಿದಾಗ ಹೇಳುವಾಗ ನಯನಾರಾಚಾನ್ ಪಿಳ್ಳೆ ಎಂಬುದಾಗಿ ಹೇಳಿದೆ. ಪೆರಿಯವಾಚಾನ್ ಪಿಳ್ಳೆಯವರ ಮಗ ಅವರೇ ಆ ಒಂದು ಗ್ರಂಥವನ್ನೇ ಬರೆದಿದ್ದಾರೆ, ವಿಷ್ಣುಶೇಷಿ ಎನ್ನುವಂತಹ ಗ್ರಂಥ. ಅದರಲ್ಲೆಲ್ಲ ಆ ವಿಚಾರವನ್ನೆಲ್ಲ ಬಹಳ ವಿಶದತಮವಾಗಿ ತಿಳಿಸಿರೋದ್ರಿಂದ ನಾವು ಅದರಲ್ಲಿ ಅದನ್ನು ಅಧ್ಯಯನವನ್ನಾಗಿ ಮಾಡಬಹುದು. ಇನ್ನು ಚರಮ ಪರ್ವ ಅನ್ನೋದು ಆಚಾರ್ಯರಿಗೆ ಎಂಬುದಾಗಿ ಹೇಳಿದೆ. ಕಾಮಾದಿದೋಷಹರಮಾತ್ಮ ಪದಾಶ್ರಿತಾನಾಂ ವಾಕ್ಯವನ್ನು ಹೇಳುವಾಗ ಆಚಾರ್ಯ ರಾಮಾನುಜರ ಜೀವನದಲ್ಲಿ ನಡೆದಂತಹ ರಾಜ ಮಹೇಂದ್ರ ಪೆರುಮಾಳ್ ಅರಯ್ಯರವರ ಪ್ರಸಂಗವನ್ನು ಏನು ಹೇಳಿದೆ ಅದನ್ನು ಕಂಡೇ ಕೃಪಾಮಾತ್ರ ಪ್ರಸನ್ನಾಚಾರ್ಯರು ಎಂಬುದಾಗಿಯೂ, ಅಮುದನಾರವರ ಭಾಷೆಯಲ್ಲಿ ಹೇಳಿದರೆ ಕಾರೈಕರುಣೈ ರಾಮಾನುಜ ಎಂಬುದಾಗಿಯೂ ಹೇಳುವುದು. ಆಚಾರ್ಯರಲ್ಲಿ ಅನುವೃತ್ತಿ ಪ್ರಸನ್ನಾಚಾರ್ಯರು ಎಂಬುದಾಗಿಯೂ ಕೃಪಾಮಾತ್ರ ಪ್ರಸನ್ನಾಚಾರ್ಯರು ಎಂಬುದಾಗಿಯೂ ಉಂಟು. ಆಚಾರ್ಯರನ್ನು ಹೋಗಿ ಅವರನ್ನು ಅನುಸರಿಸಿ ಅವರ ಮನಸ್ಸಿಗೆ ಮುದ ನೀಡುವ ಹಾಗೆ ನಾವು ನಡೆದುಕೊಂಡು ಅವರಿಗೆ ಮನಸ್ಸಾದಾಗ ನಮ್ಮ ಮೇಲೆ ಅನುಗ್ರಹವನ್ನು ಮಾಡುವುದೇ ಅನುವೃತ್ತಿ ಪ್ರಸನ್ನಾಚಾರ್ಯರು. ಕೃಪಾಮಾತ್ರ ಪ್ರಸನ್ನಾಚಾರ್ಯರು ಆಚಾರ್ಯ ರಾಮಾನುಜರು. ಅವರಿಗೆ ನಮ್ಮ ಮೇಲೆ ಕೃಪೆ ಮಾಡಬೇಕು ಅಂತ ಅನ್ನಿಸಿಬಿಟ್ರೆ ನಮಗೆ ಕೃಪೆಯನ್ನು ಮಾಡಿಬಿಡ್ತಾರೆ. ರಾಜ ಮಹೇಂದ್ರ ಪೆರುಮಾಳ್ ಅರಯ್ಯರವರ ಮಗ ಅರಂಗಮಾಳಿಗೈ ಅವನ ಮೇಲೆ ಕೃಪೆ ತೋರಲೇಬೇಕು ಎಂಬುದು ಅವರ ಸಂಕಲ್ಪವಾಗಿತ್ತು. ಬಲವಂತವಾಗಿಯಾದರೂ ಕಳೆದುಕೊಂಡು ಬನ್ನಿ ಎಂಬುದಾಗಿ ಹೇಳಿ ಅವನಿಗೂ ಕೂಡ ಆ ಒಂದು ರಹಸ್ಯತಮವಾದ ವಿಚಾರವನ್ನೆಲ್ಲ ತಿಳಿಸಿ ಸದ್ಗತಿಯನ್ನು ಕಾಣುವ ಹಾಗೆ ಆ ಒಂದು ಸನ್ಮಾರ್ಗಕ್ಕೆ ಬರುವ ಹಾಗೆ ಮಾಡಿದ್ದು. ಹಾಗಾಗಿ ಕೃಪಾಮಾತ್ರ ಪ್ರಸನ್ನಾಚಾರ್ಯರು ಎಂಬುದಾಗಿಯೂ, ಅಮುದನಾರವರ ಭಾಷೆಯಲ್ಲಿ ಕಾರೈಕರುಣೈ ರಾಮಾನುಜ ಎಂಬುದಾಗಿಯೂ ಹೇಳುವುದು. ಹಾಗಾಗಿ ಆಚಾರ್ಯ ರಾಮಾನುಜರ ವಿಷಯವನ್ನು ಬಹಳ ಅದ್ಭುತವಾಗಿ ಒಂದು ಅಚ್ಚುಕಟ್ಟಾದ ವ್ಯವಸ್ಥೆಯಲ್ಲಿ 20 ಶ್ಲೋಕಗಳ ಮೂಲಕ ಆಲಂಕಾರಿಕವಾಗಿಯೂ ಕೂಡ ಬಹಳ ಸೊಗಸಾಗಿರುವಂತಹ ಶ್ಲೋಕಗಳೇ ಯತಿರಾಜ ವಿಂಶತಿ. ಹೇಳಲು ಆನಂದ, ಕೇಳಲು ಆನಂದ, ಅನುಭವಿಸಿದಾಗ ಮತ್ತಷ್ಟು ಆನಂದ. ಅಂತಹ ಒಂದು ಆನಂದಮಯವಾಗಿರುವಂತಹ ಯತಿರಾಜ ವಿಂಶತಿ ಗ್ರಂಥ ಯಾವ ರೀತಿಯಾಗಿ ಎಂದರೆ ಚರಮಾಧಿಕಾರಿಗಳಿಗೆ ಚರಮ ಪರ್ವವಾದ ಚರಮ ಗ್ರಂಥವಾದ ಅನವರತ ಅನುಸಂಧೇಯವಾದ ಗ್ರಂಥ ಈ ಯತಿರಾಜ ವಿಂಶತಿ. ಸರ್ವದಾ ಅನುಸಂಧಾನ ಮಾಡಬಹುದು. ತತ್ರಾಪಿ ನಮ್ಮ ಸಮೀಪದ ದಿವ್ಯದೇಶವಾದ ತಿರುನಾರಾಯಣಪುರಂ ಎನ್ನುವ ಮೇಲುಕೋಟೆಯಲ್ಲಿ ಈ ಒಂದು ಯತಿರಾಜ ವಿಂಶತಿ ಪಠನ ಅನೇಕ ಸಂದರ್ಭಗಳಲ್ಲೆಲ್ಲ ನಡೆಯುತ್ತೆ. ಅವರ ಶ್ರೀಪಾದವಾದ ಮುದಲಿಯಾಂಡಾನ್ ಬಿಜು ಮಾಡಿಸುವಾಗಲೆಲ್ಲ ಯತಿರಾಜ ವಿಂಶತಿಯ ಪಠನ. ಆಚಾರ್ಯ ರಾಮಾನುಜರ ತಿರುನಕ್ಷತ್ರದ ದಿನದಂದು ಯತಿರಾಜ ವಿಂಶತಿಯ ಪಠನ. ಇನ್ನು ಆಚಾರ್ಯ ರಾಮಾನುಜರು ಯದುಗಿರಿ ಯತಿರಾಜ ಮಠಕ್ಕೆ ಬಿಜ ಮಾಡಿಸುವಂತಹ ಸಂದರ್ಭದಲ್ಲೂ ಕೂಡ ಯತಿರಾಜ ವಿಂಶತಿ ಪಠನ. ಆಚಾರ್ಯ ರಾಮಾನುಜರು ಮಣವಾಳ ಮಾಮುನಿಗಳ ದಿವ್ಯ ಸನ್ನಿಧಿಗೆ ಬಿಜ ಮಾಡಿಸುವಾಗಲೂ ಯತಿರಾಜ ವಿಂಶತಿ ಪಠನ. ಒಟ್ಟಾರೆ ಯತಿರಾಜ ವಿಂಶತಿಯನ್ನೇ ಅನೇಕ ಸಂದರ್ಭಗಳಲ್ಲಿ ಅನುಸಂಧಾನ ಮಾಡುವಂತಹದ್ದು ಸಂಪ್ರದಾಯವಾಗಿ ತಿರುನಾರಾಯಣಪುರಂ ದೇವಾಲಯದಲ್ಲೆಲ್ಲ ಬಳಕೆಯಲ್ಲಿದೆ. ಅಂತಹ ಒಂದು ವಿಚಾರದಿಂದ ಕೂಡಿರುವಂತಹ ಈ ಒಂದು ಗ್ರಂಥವನ್ನು ಪರಿಚಯ ಮಾಡಿಕೊಡಬೇಕು ಎಂಬುದಾಗಿ ದಾಸನಿಗಿದ್ದಂತಹ ಆಜ್ಞೆಯನ್ನು ಶಿರಸಾವಹಿಸಿ ಅದರಲ್ಲೂ ಬಹಳ ಮುಖ್ಯವಾಗಿ ಕನ್ನಡದಲ್ಲಿ ಹೇಳಬೇಕು ಎಂಬುದಾಗಿ GR ಸ್ವಾಮಿಗಳ ನಿಯಮನ. ಗ್ರಂಥ ಪರಿಚಯ ಕನ್ನಡ ನಾಡಿನ ಜನಕ್ಕೂ ಆಗಬೇಕು.
ಆ ಒಂದು ಉದ್ದೇಶದಲ್ಲೇ ನೀವು ಕನ್ನಡದಲ್ಲಿ ಹೇಳು ಎಂಬುದಾಗಿ. ಅನೇಕ ಸಂದರ್ಭಗಳಲ್ಲಿ ಜಿ ಆರ್ ಸ್ವಾಮಿಗಳ ಅನುಗ್ರಹ ನನಗಾಗಿರೋದೇ ಆ ರೀತಿ. ಸಮೀಪದಲ್ಲಿ ತಿರುಮಲ ಯಾತ್ರೆಗೆ ಹೋದಾಗೂ ಕನ್ನಡದಲ್ಲಿ ಮಾತನಾಡು, ಕನ್ನಡದಲ್ಲಿ ಹೇಳು. ಹೀಗೆ ಕನ್ನಡಿಗರಿಗೆ ಯಾವ ಒಂದು ವಿಚಾರದಿಂದಲೂ ಕೂಡ ದೂರ ಇರಬಾರದು ಎನ್ನುವಂತಹ ಮಹತ್ವಾಕಾಂಕ್ಷೆ ನೋಡಿ. ಸರ್ವ ಮಾನವರನ್ನು ಕೂಡ ಉಜ್ಜೀವನಗೊಳಿಸುವುದೇ ಆಚಾರ್ಯರ ಏಕಮೇವವಾದಂತಹ ವ್ರತ ಅನ್ನೋದು ಈ ಒಂದು ಪ್ರಸಂಗದಲ್ಲೆಲ್ಲ ಬಹಳ ಚೆನ್ನಾಗಿ ಗೋಚರವಾಗುತ್ತೆ. ಹಾಗಾಗಿಯೇ ಜಿ ಆರ್ ಸ್ವಾಮಿಗಳು ಕನ್ನಡದಲ್ಲಿ ಯತಿರಾಜ ವಂಶತಿಯ ಪರಿಚಯವಾಗಬೇಕು, ಗ್ರಂಥ ಯಾವ ರೀತಿಯಾಗಿ ಹುಟ್ಟಿತು, ಅದರ ಹಿನ್ನೆಲೆ ಏನು, ಆಚಾರ್ಯರು ಯಾರು, ಹೇಗೆ ರಚಿಸಿದರು, ಯಾಕೆ ಶೀರ್ಷಿಕೆ ಆ ರೀತಿಯಾಯಿತು, ಆ 20 ಶ್ಲೋಕಗಳಲ್ಲಿರುವ ವಿಚಾರವಾದರೂ ಏನು, ಎಲ್ಲದರ ಸಾರ. ಖಂಡಿತವಾಗಿ ಯತಿರಾಜವಂಶತಿಯ ಪೂರ್ಣ ಅರ್ಥವನ್ನು ಇಲ್ಲಿ ವಿಜ್ಞಾಪನೆ ಮಾಡಿಲ್ಲ. ಅದರ ಒಂದು ಸಾರವನ್ನು ಮಾತ್ರ ತಿಳಿಸಿ ಗ್ರಂಥದ ಪರಿಚಯವನ್ನು ಮಾಡಲಿಕ್ಕೆ ದಾಸನು ಪ್ರಯತ್ನಪಟ್ಟಿದ್ದೇನೆ ಎಂಬುದಾಗಿ ಭಾವಿಸಿದ್ದೇನೆ. ಇಂತಹ ಒಂದು ಪ್ರಯತ್ನಕ್ಕೆ ಜಿ ಆರ್ ಸ್ವಾಮಿಗಳ ಕೃಪಾಶೀರ್ವಾದವೇ ಪ್ರಧಾನವಾದ ಕಾರಣ. ಹಾಗೆಯೇ ಈ ಒಂದು ವಿಚಾರವನ್ನೆಲ್ಲ ನನಗೆ ಅನುಗ್ರಹಿಸಿದ ಅನೇಕ ಹಿರಿಯರಾದಂತಹವರೆಲ್ಲರ ಆಶೀರ್ವಾದದ ಬಲದಿಂದ ಇಂದು ತಮ್ಮ ಮುಂದೆ ಈ ವಿಚಾರವನ್ನು ವಿಜ್ಞಾಪಿಸುತ್ತಿದ್ದೇನೆ. ಜಿ ಆರ್ ಸ್ವಾಮಿಗಳ 75ರ ವಸಂತದ ತಿರುನಕ್ಷತ್ರ ಮಹೋತ್ಸವವನ್ನು ಅಮೃತ ಮಹೋತ್ಸವ ರಾಮಾನುಜರಿಗೆ ಎಂಬುದಾಗಿ ಕೊಂಡಾಡುವಂತಹ ಶೀರ್ಷಿಕೆಯೇ ನಮಗೆಲ್ಲರಿಗೂ ಕೂಡ ಮುದವನ್ನು ನೀಡುವಂತಹದ್ದು. ಹಾಗಾಗಿ ಅದೆಲ್ಲವನ್ನೂ ಕೂಡ ಈಗ ನಾವು ಅನುಭವಿಸಿದ್ದೇವೆ ಎಂದು ನಾನಾದರೂ ಭಾವಿಸಿ ಒಂದು ಉಪನ್ಯಾಸ ಮಾಲಿಕೆಯನ್ನು ನಡೆಸಲು ಅವಕಾಶ ಮಾಡಿಕೊಟ್ಟ ಜಿ ಆರ್ ಸ್ವಾಮಿಗಳಿಗೂ, ಶ್ರೀಕಾರ್ಯಂ ಸ್ವಾಮಿಗಳಿಗೂ, ಸಮಸ್ತ ಮಠದ ವೃಂದದವರಿಗೂ ಕೂಡ ತಲೆಯಲ್ಲಾಲ್ ಕೈಮಾರಿಲೇನೆ ಎಂಬುದಾಗಿ ದಂಡವತ್ ಪ್ರಣಾಮವನ್ನು ಅರ್ಪಿಸಿ ನನ್ನ ಈ 2 ತೊದಲು ನುಡಿಗಳನ್ನು ಅರ್ಪಿಸುತ್ತಿದ್ದೆ. ಇತಿ ಯತಿಕುಲಧುರ್ಯಮೇಧಮಾನೈಃ ಶ್ರುತಿಮಧುರೈರುದಿತೈ ಪ್ರಹರ್ಷಯಂತಂ ವರವರಮುನಿಮೇವ ಚಿಂತಯಂತಿ ಮತಿರಿಯಮೇತಿ ನಿರತ್ಯಯಂ ಪ್ರಸಾದಂ. ಮಂಗಳಂ ಮುನಿವರ್ಯಾಯ ರಮ್ಯಜಾಮಾತೃಯೋಗಿನೇ ಯಚ್ಛಾತ್ರಭಾವಂ ಸಂಪ್ರಾಪ್ತ ಶ್ರೀರಂಗನಾಯಕಃ. ಶ್ರೀಮತೆ ಸೌಮ್ಯಜಾಮಾತೃಮುನೀಂದ್ರಾಯ ಮಹಾತ್ಮನೆ ಶ್ರೀರಂಗವಾಸಿನೇ ಭೂಯಾತ್ ನಿತ್ಯಶ್ರೀರ್ನಿತ್ಯಮಂಗಳಂ. ಮನೋಜ್ಞವರಯೋಗೀಂದ್ರಮಾನಸಾಂಭೋಜಭಾನವೇ ಯದುಶೈಲನಿವಾಸಾಯ ಯತಿರಾಜಾಯ ಮಂಗಳಂ. ಶ್ರೀಮನ್ಮಹಾಭೂತಪುರೇ ಶ್ರೀಮತ್ಕೇಶವಯಜ್ವನಃ ಕಾಂತಿಮತ್ಯಾಂ ಪ್ರಸೂತಾಯ ಯತಿರಾಜಾಯ ಮಂಗಳಂ. ಮಂಗಳಾಶಾಸನಪರೈರ್ಮದಾಚಾರ್ಯಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈಃ ಸತ್ಕೃತಾಯಾಸ್ತು ಮಂಗಳಂ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮದ್ವರವರಮುನಯೇ ನಮಃ.